ಓಂ ಶಾಂತಿ. ಓಂ ಇವತ್ತಿನ ಮುರಳಿಯ ಮೂಲ ದಿನಾಂಕ 7/3/2025. ಇವತ್ತು ಶಿವರಾತ್ರಿಯ ಬಗ್ಗೆ ವಿಶೇಷವಾಗಿ ಬಾಬಾರವರು ತಿಳಿಸಿರುವಂತಹ ಮುರಳಿ. ಶಿವರಾತ್ರಿ ಅಂತಂದ್ರೆ ಶಿವ ಬಾಬಾ ಮತ್ತು ಮಕ್ಕಳ ಬರ್ತ್ಡೇ ಅಲ್ವಾ? ಪ್ರತಿ ವರ್ಷ ಶಿವರಾತ್ರಿಯನ್ನ ನಾವು ಆಚರಣೆ ಮಾಡ್ತಾ ಇದ್ರೂ ಕೂಡ ಪ್ರತಿ ವರ್ಷದ ಬಾಬಾರವರ ಬರ್ತ್ಡೇಯ ಉದ್ದೇಶ ಬೇರೆನೇ ಇರ್ತದೆ. ಮಕ್ಕಳ ಮತ್ತು ತಂದೆಯ ಸಂಬಂಧ ಇನ್ನೂ ಹತ್ತಿರದಲ್ಲಿ ಹೋಗ್ತಾ ಇರ್ತದೆ. ಕಾರಣಗಳು ಬೇರೆ ಬೇರೆ ಇರ್ತವೆ. ಹಾಗಿದ್ರೆ ಈ ಸಲದ ಬರ್ತ್ಡೇಯ ಉದ್ದೇಶ ಏನು? ಬಾಬಾ ಹೇಳ್ತಾರೆ, ಸಂಪೂರ್ಣ ಪವಿತ್ರತೆಯ ವ್ರತವನ್ನು ಇಟ್ಟುಕೊಂಡು ನನ್ನತನವನ್ನ ಸಮರ್ಪಣೆ ಮಾಡುವುದೇ ಶಿವ ಜಯಂತಿ ಆಚರಣೆ ಆಗಿದೆ. ಅಂದ್ರೆ ನಿರಂತರವಾಗಿ ಒಬ್ಬ ಬಾಬನ ಜೊತೆಯಲ್ಲೇ ಇರಬೇಕು. ಇಂದು ಭಿನ್ನವಾಗಬಾರ್ದು, ಬಾಬನಿಂದ ದೂರವಾಗಬಾರ್ದು. ಹೀಗೆ ನಾವು ಕ್ಲಾಸ್ಗಳಲ್ಲೆಲ್ಲ ಕೇಳಿದ್ದೀವಿ, ಬಾಬನ ಜೊತೆಯಲ್ಲಿರೋದು ಅಂತಂದ್ರೆ ದೂರದಿಂದ ಬಾಬನನ್ನ ನೋಡೋದು, ಬಾಬನ ಪಕ್ಕದಲ್ಲಿರೋದು ಅಲ್ವಾ? ಹೇಗೆ ತಾಯಿ ಮತ್ತು ಮಗುವಿನ ಸಂಬಂಧ ಇರ್ತದೆ, ತಾಯಿಯ ಆಸ್ತಿಯನ್ನೂ ಕೂಡ ಮಗು ಅನುಭವ ಮಾಡುತ್ತೆ, ತಾಯಿಯ ಪಾಲನೆಯನ್ನು ತೆಗೆದುಕೊಳ್ಳುತ್ತೆ, ತಾಯಿ ಮಗುವನ್ನು ಸ್ನಾನ ಮಾಡಿಸ್ತಾಳೆ, ಊಟ ತಿನ್ನಿಸ್ತಾಳೆ ಅಲ್ವಾ, ಹಾಲು ಕುಡಿಸ್ತಾಳೆ. ಆದರೆ ಸರ್ವಶ್ರೇಷ್ಠವಾಗಿರೋದು ಯಾವುದು ಅಂತಂದ್ರೆ ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗ ಇರುವಂತ ಸುರಕ್ಷತೆ ಹೇಳುವಂಥದ್ದು ಬೇರೆ ಯಾವ ಸಮಯದಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ನಾವು 5,000 ವರ್ಷದಿಂದ ಆದ್ಮೇಲೆ ಭಗವಂತನಿಂದ ದೂರವಾಗಿರ್ತೀವಿ. ಈಗ ಹೇಗಿರ್ಬೇಕಂತೆ? ಬಾಬನ ಪ್ರತಿ ಬೇಡೋದಲ್ಲ, ಕೂಗೋದಲ್ಲ, ಅಳೋದಲ್ಲ, ಗಾಯನ ಅಲ್ಲ, ಕೀರ್ತನೆ ಅಲ್ಲ, ಭಜನೆಯಲ್ಲ, ಭಗವಂತನ ಜೊತೆ ಕಂಬೈಂಡ್ ಆಗಿರಬೇಕು. ಮತ್ತು ಆ ಕಂಬೈಂಡ್ ತನದಲ್ಲಿ ನಾನು ನನ್ನತವನ್ನ ಸಂಪೂರ್ಣ ಸಮರ್ಪಣೆ ಮಾಡಿಬಿಡ್ಬೇಕು. ನಾನು ಹೇಳೋದು ಇರಲೇಬಾರ್ದು. ಅಂದ್ರೆ ನನ್ನ ಮನಸ್ಸನ್ನ ಸಂಪೂರ್ಣವಾಗಿ ಭಗವಂತನೇ ಉಪಯೋಗ ಮಾಡಿಕೊಳ್ಬೇಕು. ಆ ರೀತಿ ಅಂತಿಮ ಸಮಯದ ವಿಶ್ವ ಪರಿವರ್ತನೆಯ ಸೇವೆಗೆ ನಾವೇನ್ ಮಾಡಬೇಕಾಗ್ತದೆ? ಈಗ ನಿಮಿತ್ತರಾಗಿ ಸನ್ನದ್ಧರು ಆಗಬೇಕಾಗ್ತದೆ. ಸಂಪೂರ್ಣ ಪವಿತ್ರತೆ. ಹೀಗೆ ಶರೀರ ಎಲ್ಲಿಯವರೆಗೆ ನೀರಿನ ಒಳಗಡೆಗಿದೆಯೋ, ಸಮುದ್ರದಲ್ಲಿ, ನದಿಯಲ್ಲಿ ನೀರಿನ ಒಳಗಡೆಗಿದೆಯೋ, ಅದಕ್ಕೆ ಧೂಳು ಕಸ ತಾಗೋದಿಲ್ಲ. ಅಲ್ಲಿಂದ ಶರೀರವನ್ನ ಮೇಲೆ ಎತ್ತಿದ ತಕ್ಷಣದಲ್ಲಿ ವಾಯುಮಂಡಲದಲ್ಲಿ ಏನಾಗತ್ತೆ? ಧೂಳು, ಕಸ, ಚಳಿ, ಬಿಸಿಲು ಇರುವಂತ ಕಾರಣದಿಂದ ಅದರ ಪ್ರಭಾವ ಶರೀರದ ಮೇಲೆ ಬೀಳುತ್ತೆ. ಹಾಗೆ ಮನಸ್ಸನ್ನ ಸದಾ ಕಾಲ ಎಲ್ಲಿಟ್ಟುಕೊಂಡಿರ್ಬೇಕು? ಪರಮಾತ್ಮನ ಒಳಗಡೆನೇ ಇರಬೇಕು. ಸಂಪೂರ್ಣ ಪವಿತ್ರತೆ ಅಂತ ಹೇಳ್ತಾರೆ ಬಾಬಾ. ಹೇಗೆ ಏರ್ ಕಂಡೀಷನ್ ಅಲ್ಲಿ ನಾವಿದ್ದಾಗ ಹೊರಗಡೆಯ ಒಂದು ಬಿಸಿಲಿನ ವಾತಾವರಣದ, ಧೂಳಿನ, ಮಳೆಯ ಅನುಭವ ನಮ್ಗೆ ಆಗೋದಿಲ್ವೋ, ಹಾಗೆ ಮನಸ್ಸು ಸಂಪೂರ್ಣವಾಗಿ ಪರಮಾತ್ಮನಲ್ಲಿರಬೇಕು. ವ್ರತವನ್ನಿಟ್ಕೊಳ್ಬೇಕು. ಅದರ ನೆನಪಿನಾರ್ಥನೆ ಶಿವರಾತ್ರಿ. ಲೌಕಿಕದಲ್ಲಿ ಶಿವರಾತ್ರಿಯ ದಿನ ಜನ ಏನ್ ಮಾಡ್ತಾರೆ? ಭಕ್ತರು 1 ದಿನದ ವ್ರತವನ್ನ ಆಚರಣೆ ಮಾಡ್ತಾರೆ. ಆ ದಿನ ಆಹಾರದ ಪಥ್ಯ. ತುಂಬಾ ಈ ನವಧಾ ಭಕ್ತಿ ಮಾಡುವಂಥವ್ರು ಆ ದಿನ ನೀರನ್ನು ಕೂಡ ಕುಡಿಯೋದಿಲ್ಲ, ಎಂಜಲನ್ನು ಕೂಡ ಸೇವನೆ ಮಾಡೋದಿಲ್ಲ. ಅಂದ್ರೆ ಏನರ್ಥ? ಶರೀರಕ್ಕೆ ಆಹಾರವನ್ನ ಕೊಡೋದಿಲ್ಲ. ಒಂದು ವೇಳೆಯಿಂದ ಆಹಾರ ಕೊಟ್ಟರೂ ಕೂಡ ಆ ಆಹಾರ ಹಣ್ಣು ಅಥವಾ ಪ್ರಸಾದದ ರೂಪದಲ್ಲಿ ದೇವರ ಎದೆಗಡೆಗಿಟ್ಬಿಟ್ಟು ನೈವೇದ್ಯವನ್ನ ಮಾಡಿ ಅದನ್ನ ಪ್ರಸಾದ ಮಾಡಿ ಅದನ್ನ ಸ್ವೀಕಾರ ಮಾಡ್ತಾರೆ. ಪ್ರಸಾದ ಯೋಗ್ಯಕ್ಕೆ ಅಲ್ಲದೆ ಇರುವಂತಹ ನಾನ್ ವೆಜ್ ಆಗಲಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಆಹಾರವನ್ನಾಗಲಿ ಆ ದಿನ ತಮ್ಮ ಶರೀರಕ್ಕೆ ಭಕ್ತರು ಕೊಡೋದಿಲ್ಲ. ಅವರು
ವರ್ಷದಲ್ಲಿ ಒಂದು ದಿನ ವ್ರತವನ್ನ ಆಚರಣೆ ಮಾಡ್ತಾರೆ. ಆದ್ರೆ ನೀವು ಈ ಬ್ರಾಹ್ಮಣ ಜೀವನ ಪೂರ್ತಿ ಈ ವ್ರತವನ್ನು ಆಚರಣೆ ಮಾಡಬೇಕು ಮಾನಸಿಕವಾಗಿ. ಹೀಗೆ ನಿಮ್ಮ ಮನಸ್ಸಿನಿಂದ ಎಂದೂ ಸಹ ವ್ಯರ್ಥ ಸಂಕಲ್ಪಗಳು, ನೆಗೆಟಿವ್ ಸಂಕಲ್ಪಗಳು, ವಿಕಾರಿ ಸಂಕಲ್ಪಗಳು ಮನಸ್ಸಿನಲ್ಲಿ ಬರಕೂಡದು. ಸಂಪೂರ್ಣವಾಗಿ ಇನ್ನು ಒಳ್ಳೆಯ ಸಂಕಲ್ಪಗಳೇ, ಒಳ್ಳೆಯ ಯೋಚನೆಗಳು ಬರಬೇಕು. ಹಾಗಿದ್ರೆ ಬ್ರಾಹ್ಮಣ ಜೀವನ ಪೂರ್ತಿ, ಸಂಗಮಯುಗ ಪೂರ್ತಿ ನಾವು ಶಿವರಾತ್ರಿಯನ್ನ ಆಚರಣೆ ಮಾಡೋದು ಹೇಗೆ ಆಚರಣೆ ಮಾಡಬೇಕು, ಯಾವ ಹಂತದಲ್ಲಿ ಬಂದಿದ್ದೀರಾ ಆದ್ಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ. ದಿನದಿಂದ ದಿನಕ್ಕೆ ನಾವು ಈಶ್ವರ ಜ್ಞಾನದಲ್ಲಿ ಮುಂದುವರಿತಾ ಹೋದಾಗ ನಮ್ಮ ಜೀವನದಲ್ಲಿ ಭಗವಂತ ಹೆಚ್ಚಿನ ಸಮಯ ಇರ್ತಾರೆ. ಹೌದಾ? ಜಗಳ ಮಾಡೋದು ಅವನ ಹತ್ರನೇ, ಬೇಡೋದು ಅವನ ಹತ್ರನೇ, ಆಟ ಆಡೋದು ಅವನ ಹತ್ರನೇ, ಊಟ ಮಾಡೋದು ಅವನ ಹತ್ರನೇ, ತಿಂಡಿ ರೆಡಿ ಮಾಡೋದು ಅವನಿಗೋಸ್ಕರನೇ. ಹೀಗೆ ನೀವು ಅಬ್ಸರ್ವೇಷನ್ ಮಾಡಿ ತುಂಬಾ ಸಮಯ ಅವನಿಗೋಸ್ಕರ ನಾವು ಮೀಸಲಾಗಿರ್ತೀವಿ. ಈಶ್ವರಿ ಸೇವೆಗೂ ಕೂಡ ನಿಮಿತ್ತವಾಗಿರ್ತೀವಿ. ಅದು ನಮ್ಗೆ ಇಷ್ಟವಾಗ್ತಾ ಹೋಗ್ತದೆ. ಇನ್ನು ಹತ್ರ 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 ಬರ್ತಾ ಹೋಗ್ತೀವಿ. ಇಷ್ಟು ಭಗವಂತನ ಹತ್ರ ಬರ್ತಾ ಹೋಗ್ತೀವೋ, ಲೌಕಿಕ ಪ್ರಪಂಚ, ಶರೀರ, ಮಾಯೆ, ಇಂದ್ರಿಯ ಸುಖ ಇದೆಲ್ಲದಿಂದ ಡಿಟ್ಯಾಚ್ ಆಗ್ತಾ ಇರ್ತೀವಿ. ಬಾಬಾ ಹೇಳ್ತಾರೆ ಈಗ ಹೇಗಿರಬೇಕು ಅಂತಂದ್ರೆ ಬಾಬನ ಒಳಗಡೆ ಮುಳುಗೋಗ್ಬಿಡ್ಬೇಕಂತ. ಅಲ್ಲಿಂದ ಹೊರಗಡೆಗೆ ಬರಬಾರ್ದು. ಅಂತಹ ಹೊಸದಾಗಿರುವಂಥ ದಿವ್ಯ ಜನ್ಮದ ಆಚರಣೆ ಇವತ್ತಿನ ಶಿವರಾತ್ರಿ. ಬಾಬಾ ಹೇಳ್ತಾರೆ ಇವತ್ತು ನನ್ನದು ಮತ್ತು ಮಕ್ಕಳ ಬರ್ತಡೆ. ಅದಕ್ಕಾಗಿ ನನ್ನನ್ನ ಶಿವಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾರೆ. ನಿಮ್ಮನ್ನ ಸಾಲಿಗ್ರಾಮದ ರೂಪದಲ್ಲಿ ಪೂಜೆಯನ್ನ ಮಾಡಲಾಗ್ತದೆ. ನೀವೆಲ್ಲರೂ ನನ್ನ ಬರ್ತಡೆ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಲ್ವಾ? ನಾನು ಕೂಡ ನಿಮ್ಮ ಬರ್ತಡೆ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಸರಿ, ನಿಮ್ಮ ಜನ್ಮ ಆಗ್ತದೆ ಶರೀರವನ್ನು ಪ್ರವೇಶ ಮಾಡಿದಾಗ. ಹೌದಾ? ಅದು ಭಗವಂತನಿಗೆ ಶರೀರನೇ ಇಲ್ವಲ್ಲ. ಭಗವಂತನ ಬರ್ತಡೆ ಯಾವುದು? ಭಗವಂತ ಹೇಳ್ತಾರೆ ನಾನು ವಿಶ್ವ ಪರಿವರ್ತನೆಗೋಸ್ಕರ ಯಾವಾಗ ಬ್ರಹ್ಮ ಬಾಬಾರವರ ಶರೀರದಲ್ಲಿ ಅವತರಣೆ ಆಗ್ತೀನೋ ನಿರಾಕಾರ ರೂಪದಲ್ಲಿ, ನನಗೆ ನನ್ನದೇ ಆದಂಥ ಶರೀರ ಇಲ್ಲ. ಆದರೆ ವಿಶ್ವ ಪರಿವರ್ತನೆ ಸಮಯ ಬಂದಾಗ ನಾನು ಬ್ರಹ್ಮ ಬಾಬಾರವರ ಶರೀರದಲ್ಲಿ ಅವತರಣೆ ಆಗ್ಬಿಟ್ಟು ಏನು ಜನ್ಮವನ್ನು ಪಡ್ಕೊಂಡಿದ್ದೇನೆ 1935ರಲ್ಲಿ, ಅದರ ನೆನಪಿನಾರ್ಥ ಪೂರ್ತಿ ದ್ವಾಪರ ಯುಗದಿಂದ ಶಿವರಾತ್ರಿಯನ್ನ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಮಕ್ಕಳೇ, ನಾನು ಅವರ ಶರೀರದಲ್ಲಿ ಯಾಕೆ ಜನ್ಮ ಪಟ್ಕೊಂಡಿರೋದು, ಅವತರಣೆ ಆಗಿರುವಂಥದ್ದು, ಅಲೌಕಿಕ ಯಾಕೆ ಆಗಿರುವಂಥದ್ದು? ಅಲ್ಲಿ ನಾನು ಅವತರಣೆಯಾಗಿ ಒಂದು ಯಜ್ಞವನ್ನು ಸ್ಥಾಪನೆ ಮಾಡಿದ್ದೇನೆ ಅಲ್ವಾ? ನಮ್ಮಲ್ಲೂ ಕೂಡ ನೋಡಿ, ಯಾವುದೋ ಒಂದು ಆತ್ಮ ಶರೀರವನ್ನು ಪ್ರವೇಶ ಮಾಡಿದ ಮೇಲೆ ಯಾವುದೋ ಒಂದು ಉದ್ದೇಶ, ಯಾವುದೋ ಒಂದು ಕಾಯಕಕ್ಕೋಸ್ಕರ ಬಂದಿರ್ತಾರೆ. ಯಾರೋ ಗೌರ್ಮೆಂಟ್ ಕೆಲಸ ಮಾಡ್ತಾರೆ, ಯಾರೋ ಇಂಜಿನಿಯರ್ ಆಗ್ತಾರೆ, ಯಾರೋ ಡಾಕ್ಟರ್ ಆಗ್ತಾರೆ, ಎಲ್ಲರೂ ಯಾರೋ ವಕೀಲಿ ವೃತ್ತಿಯನ್ನು ಮಾಡ್ತಾರೆ, ಇನ್ನು ಕೆಲವರು ಮನೆ ಕೆಲಸದವ್ರು ಮಾಡ್ತಾರೆ, ಕೆಲವರು ಕಾರ್ಪೆಂಟರ್ ಆಗ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಅವರ ಪಾತ್ರವನ್ನು ಅವರು ಮಾಡ್ತಾ ಇರ್ತಾರೆ ಅಲ್ವಾ? ಹಾಗೆ ನಾನು ಪರಮಧಾಮದಿಂದ ಬ್ರಹ್ಮಾರವರ ಶರೀರವನ್ನ ಪ್ರವೇಶ ಮಾಡಿರುವಂಥದ್ದು, ನಾಟಕದ ಅನುಸಾರ ಈ ಪ್ರಪಂಚದಲ್ಲಿ ನನ್ನ ಜನ್ಮ ಆಗಿರುವಂಥ ಉದ್ದೇಶ ಏನು? ಭಗವಂತ ಹೇಳ್ತಾನೆ ನೋಡಿ, ಈ ಪ್ರಪಂಚಕ್ಕೆ ಬಂದಾಗ ನಿಮ್ಮದೇ ಆಗಿರುವಂಥ ಒಂದು ಶರೀರ ಸಿಗ್ತದಲ್ಲ, ನಿಮ್ಗೆ ಇರ್ಲಿಕ್ಕಂತ ಒಂದು ಮನೆ ಸಿಗ್ತದಲ್ಲ, ಅದು ಸ್ವಂತ ಮನೆನೋ ಬಾಡಿಗೆ ಮನೆ, ಅದು ಬೇರೆ ಪ್ರಶ್ನೆ. ಹಾಗೆ ನಾನು ಈ ಪ್ರಪಂಚಕ್ಕೆ ಬಂದ ತಕ್ಷಣದಲ್ಲಿ ಯಜ್ಞವನ್ನು ಸ್ಥಾಪನೆ ಮಾಡ್ತೇನೆ ಅಂತ ಹೇಳ್ತಾರೆ. ಯಾವುದದು ಯಜ್ಞ? ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞವನ್ನು ಸ್ಥಾಪನೆ ಮಾಡ್ತೇನೆ. ಅದಕ್ಕೆ ವರ್ತಮಾನ ಸಮಯದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಹೆಸರನ್ನ ಇಡಲಾಗಿದೆ. ಸರಿ, ನಮ್ಗೆಲ್ಲರಿಗೂ ಗೊತ್ತು ಯಜ್ಞವನ್ನು ಯಾಕೆ ಸ್ಥಾಪನೆ ಮಾಡ್ತಾರೆ. ಯಾರ್ದಾರೋ ಮನೇಲಿ ಕಷ್ಟಗಳು ಬಂದಾಗ, ತೊಂದರೆಗಳು ಬಂದಾಗ, ವಿಘ್ನಗಳು ಬಂದಾಗ, ದುಃಖಗಳು ಬಂದಾಗ ಅದನ್ನ ಹೋಗಲಾಡಿಸ್ಲಿಕ್ಕೆ ಯಜ್ಞವನ್ನ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ. ಹೌದಾ? ಹಾಗೆ ಯಾವುದೊಂದು ಕುಟುಂಬ, ಯಾವುದೊಂದು ದೇಶ, ಯಾವುದೊಂದು ಉದ್ದೇಶ, ಯಾವುದೊಂದು ಕೆಲಸಕ್ಕೋಸ್ಕರ ಅಲ್ಲಿ ಯಜ್ಞವನ್ನ ಮಾಡ್ತಾರೆ. ಅದಿಲ್ಲಿ ಬೇಹದ್ ಪೂರ್ತಿ ವಿಶ್ವ ಪರಿವರ್ತನೆಗೋಸ್ಕರ
ವಿಶ್ವ ಕಲ್ಯಾಣಕ್ಕೋಸ್ಕರ ವಿಶ್ವಪಿತ ವಿಶ್ವರಕ್ಷಕ ನಾನು ಯಜ್ಞವನ್ನ ಮಾಡಬೇಕಾಗ್ತದೆ, ವಿಶ್ವದ ಮಾಲೀಕ. ಆದರೆ ಮಕ್ಕಳೇ, ಏನೇ ಯಜ್ಞವನ್ನ ಮಾಡಿದ್ರೂ ಕೂಡ ಬ್ರಾಹ್ಮಣರಿಲ್ಲದೇನೆ ಯಜ್ಞ ಸಾಕಾರವಾಗಲಿಕ್ಕೆ, ಸಂಪನ್ನವಾಗಲಿಕ್ಕೆ ಸಾಧ್ಯವಿಲ್ಲ. ಮಾಲೀಕನಿದ್ರೂ ಕೂಡ ಯಜ್ಞ ನಡೆಸಲಿಕ್ಕೆ ಯಾರು ಬೇಕು? ಬ್ರಾಹ್ಮಣರು ಬೇಕಲ್ವಾ? ಅದಕ್ಕಾಗಿ ನಾನು ಈ ಪ್ರಪಂಚಕ್ಕೆ ಬಂದ ತಕ್ಷಣದಲ್ಲಿ ಯಜ್ಞ ಸ್ಥಾಪನೆ ಮಾಡುವಂತ ಮೊದಲು ಬ್ರಾಹ್ಮಣರನ್ನ ಸ್ಥಾಪನೆ ಮಾಡಿದ್ದೇನೆ. ಹಾಗೆ ತಂದೆ ಮತ್ತು ಮಕ್ಕಳು ಬ್ರಾಹ್ಮಣರು ಸಾಧನವಾಗಿ ಉಪಯೋಗ ಮಾಡ್ಕೊಂಡಿದ್ದೇನೆ. ಈ ರೀತಿ ನನ್ನ ಮತ್ತು ನಿಮ್ಮ ಇಬ್ಬರದು ಕೂಡ ಏನಾಗಿದೆ, ಯಜ್ಞದ ಸ್ಥಾಪನೆಯ ದಿನ, ಬರ್ತ್ಡೇ. ಹೊಸಬರಿರ್ಬೋದು, ಹಳೆಬರಿರ್ಬೋದು, 7 ದಿನದ ಕೋರ್ಸ್ ತಗೊಂಡವ್ರು ಇರ್ಬೋದು, 20 ವರ್ಷದ ಸೀನಿಯರ್ ಇರ್ಬೋದು, ಎಲ್ಲರಿಗೂ ಕೂಡ ಇವತ್ತೇ ಬರ್ತ್ಡೇ. ತಂದೆ ಮತ್ತು ಮಕ್ಕಳ ಬರ್ತ್ಡೇ. 5,000 ವರ್ಷದಲ್ಲಿ ಬೇರೆ ಎಂದೂ ಕೂಡ ಈ ರೀತಿ ಬರ್ತ್ಡೇ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ತಂದೆ ಮಕ್ಕಳಿಗೆ ಏನು ಹೇಳ್ತಿದ್ದಾರೆ, ಮಕ್ಕಳೇ ಈ ವಿಶೇಷ ಬರ್ತ್ಡೇಯ ಶುಭಾಶಯ ಶುಭಾಶಯ ಶುಭಾಶಯ. ಆದ್ಮೇಲೆ ಕೆಲವೊಂದು ಆಧ್ಯಾತ್ಮಿಕ ನಿಯಮಗಳು, ಲೌಕಿಕ ನಿಯಮಗಳು ಕೆಲವೊಂದು ಸೇಮ್ ಇರ್ತದೆ, ಕೆಲವೊಂದು ಆಪೋಸಿಟ್ ಇರ್ತದೆ. ನೀವು ನೋಡಿ, ಆರಂಭದಲ್ಲಿ ಮಗು ತಾಯಿ ಗರ್ಭದಲ್ಲಿ 6 ತಿಂಗಳು ಕಂಟಿನ್ಯೂಸ್ ಆಗಿ ಜೊತೆಯಲ್ಲಿ ಇರ್ತದೆ, ಹೌದಾ? ಆಮೇಲೆ ಹೊರಗಡೆಗೆ ಬಂದಾಗ ಹೆಚ್ಚಿನ ಸಮಯ ಮಡಿಲಲ್ಲೇ ಇರ್ತದೆ. ಆಮೇಲೆ ಸ್ವಲ್ಪ ಅಮ್ಮ ಮಗುವನ್ನೇನು ಮಾಡ್ತಾರೆ, ತೊಟ್ಲಲ್ಲಿ ಇರ್ತಾಳೆ. ಸ್ವಲ್ಪ ಮಗುವನ್ನೇನು ಮಾಡ್ತಾಳೆ, ಬೇರೆಯವ್ರ ಕೈಲಿ ಕೊಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸ್ಕೂಲಿಗೆ ಕಳಿಸ್ಬಿಡ್ತಾರೆ. ಇವತ್ತಂತೂ ಆದಷ್ಟು ಬೇಗ LKG UKG ಇಂದಾನೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಕಳಿಸೋಣ ಅಂತ ಅಪ್ಪ ಅಮ್ಮ ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ? ಆಮೇಲೆ ಹೈಯರ್ ಲೆವೆಲ್ ಸ್ಕೂಲಿಗೆ ಕಳಿಸ್ತಾರೆ, ಆಮೇಲೆ ಜಾಬಿಗೆ ಹೋಗ್ತಾರೆ. ಅದು ಆಗ್ತಾ ಹೋದಾಗ ಆದ್ಮೇಲೆ ಮಗು ತಾಯಿಯಿಂದ ದೂರವಾಗ್ತಾ ಹೋಗ್ತದೆ. ಪ್ರಪಂಚದ ಕಡೆ ಮುಖ ಮಾಡತ್ತೆ. ಸ್ನೇಹಿತರು, ಮನೆಯವರು, ಮಕ್ಕಳು, ಕೆಲಸ, ಮನೆ, ಹೀಗೆ ಅದರಲ್ಲಿ ಬ್ಯುಸಿ ಆಗ್ತಾ ಹೋದಾಗ ತನ್ನ ಸಮಯವನ್ನ ತಾಯಿಗೆ ಕೊಡುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ. ಅದು ಇಲ್ಲಿ ಬಾಬಾ ಉಲ್ಟಾ ಹೇಳ್ತಿದ್ದಾರೆ, ರಿವರ್ಸ್. ಏನು? ದಿನದಿಂದ ದಿನಕ್ಕೆ ನೀವು ಪ್ರಪಂಚದಿಂದ ದೂರವಾಗಿ, ವೈಯಕ್ತಿಕ ಕಾಯಕದಿಂದ ದೂರವಾಗಿ, ವೈಯಕ್ತಿಕ ಜವಾಬ್ದಾರಿಯಿಂದ ದೂರವಾಗಿ ತಂದೆಯ ಹತ್ರ ಬರ್ತಾ 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 ಏನಾಗಿರ್ಬೇಕು, ತಂದೆಯ ಗರ್ಭದ ಒಳಗಡೆಗೆ ಹೊಟ್ಟೆಯಲ್ಲಿ ಸೇರ್ಕೊಂಡ್ಬಿಡ್ಬೇಕು ನೀವು. ಆ ಜನ್ಮವನ್ನು ಇವತ್ತು ಬಾಬಾ ಹೇಳ್ತಾರೆ ಕಂಬೈಂಡ್ ಆಗಿರ್ಬೇಕು. ಹೇಗೆ ಕಂಬೈಂಡ್ ಆಗಿರ್ಬೇಕು, ಯಾಕಿರ್ಬೇಕು? ಬಾಬಾ 4 ಕಾರಣವನ್ನು ಹೇಳಿದ್ದಾರೆ ಮುಂದೆ. ಯಾಕಿರ್ಬೇಕು, ಅದರ ಉದ್ದೇಶ ಏನು? ಜನ್ಮ ಪಡ್ಕೊಂಡು ಲೌಕಿಕದಲ್ಲಿ ತಾಯಿ ತಂದೆಯಿಂದ ದೂರ ಹೋಗ್ತಾರೆ, ತಂದೆ ಆಸ್ತಿ ತಗೊಂಡು ಬಿಡ್ತಾರೆ. ಈಗ ತಂದೆ ಆಸ್ತಿ ಎಲ್ಲ ಸಂಪೂರ್ಣವಾಗಿ ತಂದೆ ಒಳಗಡೆ ಮಲಗೋಗ್ಬಿಡೋದು. ಆವಾಗ ನಿಮ್ಗೆ ಏನು ಬೇಕು ಆ ಜನ್ಮದಲ್ಲಿ ಸಂಪೂರ್ಣವಾಗಿ ನಾನು ಕೊಡ್ತೇನೆ ಅಲ್ವಾ? ಹೊಟ್ಟೆಯಲ್ಲಿರುವಂತ ಮಗು ತಾಯಿ ಹತ್ರ ಬಂಗಾರ ಕೊಡು ಅಂತ ಕೇಳುತ್ತಾ? ನೀನು ಆಸ್ತಿ ಪಾಸ್ತಿ ಕೊಡು ಅಂತ ಕೇಳುತ್ತಾ? ಬಟ್ಟೆ ಕೊಡು ಅಂತ ಕೇಳುತ್ತಾ? ಅಥವಾ ನನಗೆ ಗೋಬಿ ಮಂಚೂರಿಯನ್ನೇ ಕೊಡಬೇಕು, ಕೊಡ್ಲಿಲ್ಲ ಅಂದ್ರೆ ನಾನು ತಿನ್ನೋದೇ ಇಲ್ಲ ಅಂತ ಸ್ಟ್ರೈಕ್ ಮಾಡುತ್ತಾ? ಇಲ್ಲವಲ್ಲ. ತಾಯಿ ಏನ್ ತಿಂದಿರ್ತಾಳೋ ಮಗುಗೆ ಸಿಗ್ತಾ ಇರ್ತದೆ. ತಿಂದಿರುವಂತ ಆಹಾರದ ರುಚಿನೂ ಕೂಡ ಮಗುಗೆ ಗೊತ್ತಿರೋದಿಲ್ಲ. ಆದರೆ ಆ ಆಹಾರದ ಆಧಾರದಲ್ಲಿ ಮಗುವಿನ ಶರೀರ ಏನಾಗ್ತಾ ಇರ್ತದೆ, ಬೆಳೀತಾ ಇರ್ತದೆ. ಆ ತಾಯಿ ಆ ಸಮಯದಲ್ಲಿ ಮಾನಸಿಕವಾದ ಯಾವ ಆಹಾರ ಸಂಕಲ್ಪದ ರೂಪದಲ್ಲಿ ಕೊಡ್ತಾ ಇರ್ತಾರೋ, ಶಾರೀರಿಕವಾದ ಆಹಾರ ಕೊಡ್ತಾ ಇರ್ತಾರೋ, ಅದರ ಆಧಾರದಲ್ಲಿ ಮಗುವಿನ ಆತ್ಮದ ಮನಸ್ಸು ಮತ್ತು ಶರೀರ ಎರಡೂ ಬೆಳೀತಾ ಇರ್ತದೆ. ಹಾಗೆ ಮಕ್ಕಳ ಈ ಪ್ರಪಂಚ ಇಷ್ಟು ಮಲಿನವಾಗಿದೆ ಅಂತಂದ್ರೆ ಹೊರಗಡೆಗೆ ಇರಬೇಡಿ, ನೀವು ಒಳಗಡೆನೇ ಇರಿ. ಅದಕ್ಕಾಗಿ ನಿಮಗೆ ಶಿವರಾತ್ರಿಯ ದಿನ ಇದು ಹೊಸದಾಗಿರುವಂತಹ ಜನ್ಮ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕಾಗಿ ಇದು ಅಶರೀರಿ ಜನ್ಮ, ಅವತರಣೆಯ ಜನ್ಮ. ಸರಿ, ಹಾಗೆ ಈ ಜನ್ಮದ ವಿಶೇಷತೆ ಇಷ್ಟು ದಿನ ಬಾಬಾ ಹೇಳಿರುವಂತ ಶಿವರಾತ್ರಿಯ ಜನ್ಮಕ್ಕೂ ಈ ಜನ್ಮಕ್ಕೂ ವಿಶೇಷತೆ ಆದ್ಮೇಲೆ ಒಂದು ಗೊತ್ತಿರಲಿ, ಪ್ರತಿ ಸಲ ಶಿವರಾತ್ರಿಯ ಮುರಳಿಯನ್ನು ಏನು ಬಾಬಾ ನುಡಿಸ್ತಾರೋ ಅಲ್ಲಿ ಹೊಸ 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 ಜನ್ಮವನ್ನ ಕೊಟ್ಟಿರ್ತಾರೆ. ಪ್ರಶ್ನೆ, ಅಣ್ಣ ಈ ಹೊಸ ಜನ್ಮ ಅಂತಂದ್ರೆ ಏನು? ಇದ್ರ ಮೊದಲೇನು ನಾವು ಚರ್ಚೆ ಮಾಡಿದ್ದೀವಿ. ಒಂದು ಮಗು ಈ ಪ್ರಪಂಚಕ್ಕೆ ಬಂದಾಗ ಮಗುವಾಗಿ ಒಂದು ಜನ್ಮ, ಸ್ಕೂಲಿಗೆ ಹೋದಾಗ ವಿದ್ಯಾರ್ಥಿಯಾಗಿ ಒಂದು ಜನ್ಮ,
ಡಿಗ್ರಿ ಮುಗಿದಾಗ ನಾನು ಡಿಗ್ರಿ ಮುಗಿದಿದ್ದೇನೆ, ಪದವಿ ಪಡ್ಕೊಂಡಿದ್ದೇನೆ ಹೇಳುವಂಥ ಹೊಸ ಜನ್ಮ ಅಲ್ವಾ? ಜಾಬಿಗೆ ಹೋದಾಗ ಅದೊಂದು ಜನ್ಮ, ಸ್ನೇಹಿತರು ಸಿಕ್ಕಿದಾಗ ಸ್ನೇಹಿತರ ರೂಪದಲ್ಲಿ ಹೊಸ ಜನ್ಮ. ಆಮೇಲೆ ಮದುವೆ ಆದಾಗ ನಾನು ಗೃಹಸ್ಥಿಯಾಗಿರುವಂಥ ಒಂದು ಜನ್ಮ, ಮಗುವಾದಾಗ ನಾನು ತಂದೆಯಾದೆ ತಾಯಿ ಆದೆ ಅಂತ ಒಂದು ಜನ್ಮ, ಮೊಮ್ಮಗು ಆದಾಗ ಅಜ್ಜ ಆದೆ ಹೇಳುವಂಥ ಒಂದು ಜನ್ಮ, 60 ವರ್ಷ ಆದ್ಮೇಲೆ ರಿಟೈರ್ಡ್ ಆಗಿದ್ದೀನಿ ಹೇಳುವಂಥ ಒಂದು ಜನ್ಮ ಅಲ್ವಾ? ಕನ್ನಡ ಕಲ್ತಾಗ ಕನ್ನಡಿಗ ಅಂತ ಒಂದು ಜನ್ಮ, ತೆಲುಗು ಕಲ್ತಾಗ ತೆಲುಗುನೂ ನನಗೆ ಬರ್ತದೆ ಹೇಳುವಂಥ ಹೊಸ ಜನ್ಮ. ಬರ್ತದೋ ಬರಲ್ಲ? ಸಮಯದ ಅನುಸಾರ ಶಾರೀರಿಕವಾಗಿ ಹೊಸ ಹೊಸ ಜನ್ಮಗಳು ಹೇಗೆ ಬರ್ತಾವೋ ಹಾಗೆ ಶಿವನ ಜೊತೆಗೂ ಈಶ್ವರನ ಜೊತೆಗೂ ಸಮಯದ ಅನುಸಾರ, ಅವಶ್ಯಕತೆಯ ಅನುಸಾರ, ನಾಟಕದ ಅನುಸಾರ, ಅನುಕೂಲದ ಅನುಸಾರ ಹೊಸ ಹೊಸ ಜನ್ಮಗಳು ಬರ್ತಾವೆ. ಈ ಜನ್ಮದಲ್ಲಿ ನಾವು ಭಗವಂತನ ಹತ್ತಿರದಲ್ಲಿ ಬರ್ತಾ ಇರ್ತೀವಿ, ಜೊತೆಯಲ್ಲಿ ಇರ್ತಾ ಹೋಗ್ತೀವಿ. ಆತ್ಮೇರೆ ಕುಲಂಕುಷವಾಗಿ ಸೂಕ್ಷ್ಮವಾಗಿ ಬಾಬಾರವರ ಶಿವರಾತ್ರಿಯ ಮುರಳಿಯನ್ನು ನೀವು ಅಬ್ಸರ್ವೇಷನ್ ಮಾಡ್ತಾ ಹೋಗಿ. ಓಕೆ, ಸರಿ. ಈಗ ಈ ಮುರಳಿ ಏನ್ ಹೇಳ್ತಿದ್ದಾರೆ ಬಾಬಾ, ಈ ಜನ್ಮದ ವಿಶೇಷತೆ ಏನು ಅಂತ 4 ವಿಶೇಷತೆ. ಒಂದು, ಸಂಗಮ ಯುಗದಲ್ಲಿ ಕಂಬೈಂಡ್ ಆಗಿರಬೇಕು, 1 ಸೆಕೆಂಡ್ ಕೂಡ ಮಿಸ್ ಆಗಿರಬಾರ್ದು ಅಂತ ಹೇಳ್ತಾರೆ. ಹೇಗೆ? 6 ತಿಂಗಳ ಕಾಲ ಸದಾ ಮಗು ತಾಯಿಯ ಹೊಟ್ಟೆಯಲ್ಲಿ ಇರ್ತಾರೋ, ತಾಯಿಯ ಜೊತೆಗೆ ಮಾತ್ರ ಕನೆಕ್ಷನ್ ಅಲ್ಲಿ ಇರ್ತಾರೋ, ಹಾಗೆ ಸಂಗಮ ಯುಗದಲ್ಲಿ ಇರಬೇಕು ಅಂತ ನಿರಂತರವಾಗಿ ಬಾಬನ ಜೊತೆ ಕಂಬೈಂಡ್ ಆಗಿ ಇರಬೇಕೇ ಹೊರತು ಎಂದೂ ಕೂಡ ಮನಸ್ಸಿನಿಂದ ಬಾಬನ ಮಡಿಲಿಂದ ಕೆಳಗಡೆ ಇಳಿಬಾರ್ದು. ಮಡಿಲು ಅಲ್ಲ, ಹೊಟ್ಟೆ ಒಳಗಡೆ. ಮಡಿಲು ಅಂತ ಹೇಳೋದಿಲ್ಲ ಬಾಬಾ, ಹೊಟ್ಟೆ ಒಳಗಡೆನೆ ಇರಬೇಕು, ಕಂಬೈಂಡ್ ಆಗಿರ್ಬೇಕು. ಅಂತಂದ್ರೆ ಈ ಜನ್ಮ ಮುಗಿಯುವವರೆಗೂ ನಾವೇನ್ ಮಾಡ್ಬೇಕು? ಬಾಬನ ಒಳಗಡೆ ಗಿದ್ದೀವಿ ಅಷ್ಟೇ. ಮುಂದೇನು ಬಾಬಾ ನೋಡ್ಕೊಳ್ತಾನೆ, ನಿಮ್ಗೆ ಬೇಡ. ಇದು ಮೊದಲನೇದು. ಎರಡನೇದು ಅವತರಣೆ. ನಾನು ಮತ್ತು ಬಾಬಾ ಇಬ್ಬರೂ ಜೊತೆಲಿ ನೋಡಿ. ಹೊಟ್ಟೆಲಿ ಗರ್ಭ ಇದ್ದಾಗ ಅಮ್ಮ ಎಲ್ಲಿ ಹೋಗ್ತಾರೋ ಎಲ್ಲ ಕಡೆ ಮಗುನ ಕರ್ಕೊಂಡು ಹೋಗ್ತಾರಲ್ವಾ? ಅಮ್ಮ ಏನೇನು ಮಾಡ್ತಾರೋ ಎಲ್ಲನೂ ಕೂಡ ಏನಾಗ್ತದೆ? ಮಗು ಗೊತ್ತಿರ್ತದೆ ತಾನೇ. ಹೇಗೆ ಕೃಷ್ಣ ತನ್ನ ತಂಗಿಗೆ ಈ ಒಂದು ಏನು ಚಕ್ರವ್ಯೂಹದ ಬಗ್ಗೆ ಹೇಳ್ತಾ ಇರಬೇಕಾದ್ರೆ, ಆ ತಂಗಿಯ ಜೊತೆಗೆ ಒಳಗಡೆಗಿರೋ ಅಭಿಮನ್ಯನು ಕೂಡ ಹೂ 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 ಅಂತ ಕೇಳ್ತಾ ಇದ್ನ. ಹಾಗೆ ತಾಯಿ ಯಾರ ಜೊತೆ ಕನೆಕ್ಟ್ ಆಗಿರ್ತಾರೋ ಮಗುನು ಕೂಡ ಅದರ ಜೊತೆ ಕನೆಕ್ಟ್ ಆಗಿರ್ತದೆ. ಅದಕ್ಕಾಗಿ ಅವತರಣೆ ಅಂತಂದರೆ, ನೀವು ಬಾಬನ ಜೊತೆಲಿ ಇದ್ದಾಗ ಸಮಯದ ಅನುಸಾರ ಬಾಬಾ ವಿಶ್ವ ಕಲ್ಯಾಣಕ್ಕೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೋಗ್ತಾ ಇರ್ತಾರೋ ಅಲ್ಲೆಲ್ಲ ನೀವು ಹೋಗ್ತಾ ಇರ್ತೀರಿ. ನೀವು ಅಬ್ಸರ್ವೇಷನ್ ಮಾಡಿ. ಮಗು ಚಿಕ್ಕವರಿದ್ದಾಗ ತಾಯಿ ಎಲ್ಲಿ ಹೋಗ್ತಾರೋ ಎಲ್ಲ ಮಕ್ಕಳಂತ ಕರ್ಕೊಂಡು ಹೋಗೋದೆ. ಮದುವೆಗಾದ್ರೂ ಹೋಗಲಿ, ಎಂಗೇಜ್ಮೆಂಟಿಗಾದ್ರೂ ಹೋಗಿ, ಹಾಸ್ಪಿಟ್ಲಿಗಾದ್ರೂ ಹೋಗ್ಲಿ, ಎಲ್ಲಿ ಬೇಕಾದ್ರೂ ಹೋಗ್ಲಿ, ಮಗು ಕರ್ಕೊಂಡು ಹೋಗೋದೇನೆ. ಅಡಿಗೆ ಮಾಡ್ಬೇಕಾದ್ರೂ ಮಗುವನ್ನ ಮಡಿಲಲ್ಲಿ ಇಟ್ಕೊಳ್ಳೋದೇನೆ. ನಾವು ನೋಡಿದಿರಲ್ವಾ? ರೋಡ್ ಪಕ್ಕದಲ್ಲಿ ಕೆಲಸ ಮಾಡುವಂತ ಜನ ಆ ತಾಯಿ ಮಣ್ಣು ತೆಗಿತಾ ಇದ್ರು ಕೂಡ ಕೊಂಕಳಲ್ಲಿ ಒಂದು ಬಟ್ಟೆ ಹಾಕೊಂಡು, ಟವೆಲ್ ಹಾಕೊಂಡು ಮಗುವನ್ನ ಮಡಿಲಲ್ಲಿ ಇಟ್ಕೊಂಡಿರ್ತಾರೆ ಅಲ್ವಾ? ಹಾಗೆ ಆ ದಿನದಲ್ಲಿ ಭಗವಂತನ ಏನು ಕಾಯಕ ಇದೆ, ಏನು ಪಾತ್ರ ಇದೆ, ಏನು ಕರ್ತವ್ಯ ಇದೆ, ಏನು ಜವಾಬ್ದಾರಿ ಇದೆ, ವಿಶ್ವ ಕಲ್ಯಾಣಕ್ಕೆ ಏನೇನು ಆ ದಿನ ಬೇಗದಲ್ಲಿ ಮಾಡಬೇಕಾಗಿದೆ, ಆ ಎಲ್ಲ ಕರ್ಮದಲ್ಲೂ ಕೂಡ ಪ್ರತಿದಿನ ನೀವು ಶಿವಬಾಬಾನ ಜೊತೆಗೆ ಪರಮಧಾಮದಿಂದ ಕೆಳಗಡೆಗೆ ಅವತರಣೆ ಆಗಿ ಬಂದಿರುವಂತ ಆತ್ಮಗಳು. ಪ್ರತಿದಿನ ಕೆಲಸ ಮುಗೀತಾ, ಸಾಯಂಕಾಲ ರಾತ್ರಿ ಮಲಗಬೇಕಾದ್ರೆ ಹೋಗ್ಬಿಟ್ಟು ಪರಮಧಾಮ ಕೂತ್ಕೊಂಡ್ರೆ ಅಪ್ಪನ ಜೊತೆಗೆ. ಮತ್ತೆ ಬೆಳಿಗ್ಗೆ ಅಮೃತ ವೇಳೆ ಮತ್ತೆ ಬಾಬನ ಜೊತೆಯಲ್ಲಿ ಏನ್ ಮಾಡಿದೆ, ಮತ್ತೆ ಬಂದ್ರೆ ಭೂಮಿಗೆ. ಇದು ಅವತರಣೆಯ ಜನ್ಮ ಅಂತ ಹೇಳ್ತಾರೆ. ಅಂದ್ರೆ ಸದಾಕಾಲ ನಿಮ್ಗೆ ಸ್ಮೃತಿ ಇರಬೇಕು. ಏನಂತ? ನಾನು ಸದಾಕಾಲ ಅವತರಿತನಾಗಿರುವಂತ ವ್ಯಕ್ತಿ, ಆತ್ಮನಾಗಿರುವಂತ ಕಾರಣದಿಂದ ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯದ ಮೇಲೆ ನನ್ನತನ ಇಲ್ಲ, ಮೋಹ ಇಲ್ಲ, ನನ್ನದು ಅಂತ ಈ ಪ್ರಪಂಚದಲ್ಲಿ ಏನೂ ಇಲ್ಲ. ನನ್ನ ಮನೆ ಅದು, ಬಂದೆ ಮುಗಿಸ್ದೆ ಹೋದೆ. ಹೇಗೆ ತಮ್ಗೆಲ್ರಿಗೂ ಗೊತ್ತು, ಆಫೀಸಲ್ಲಿ ಕೆಲಸ ಮಾಡುವಂತ ಜನ ಬೆಳಿಗ್ಗೆ ಆಫೀಸಿಗೆ ಹೋಗ್ತಾರೆ. ಅಲ್ಲಿರುವಂಥ ಟೇಬಲ್ಲು, ಕಂಪ್ಯೂಟರು, ನೀರು, ಲ್ಯಾಪ್ಟಾಪು, ಆಮೇಲೆ ಕ್ಯಾಲ್ಕುಲೇಟರು, ಪೆನ್ನು, ಪೆನ್ಸಿಲು, ಬುಕ್ಕು, ಪೇಪರು ಎಲ್ಲ ಯೂಸ್ ಮಾಡ್ತಾರೆ. ಅದು ಕಂಪನಿದು, ಅವ್ರದ್ದಲ್ಲ, ಅಥವಾ ಗೌರ್ಮೆಂಟಿಂದು, ಆಫೀಸಿಂದು. ಸಾಯಂಕಾಲ ಆದ ತಕ್ಷಣ ಅದೆಲ್ಲವನ್ನು ಅಲ್ಲಿ ಬಿಡಬೇಕು, ಬರ್ತಾ ಇರಬೇಕು. ಓಕೆ, ಅಲ್ಲಿ ಇದ್ದಾಗಲೂ ಕೂಡ ನನ್ನ ಕಂಪ್ಯೂಟರ್, ನನ್ನ ಟೇಬಲ್, ನನ್ನ ಚೇರು, ನಂದು ಇಂಬು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದು ಯಾರ್ದು? ಅವರದು.
ಹಾಗೆ ನಿಮಗೆ ಕೊಟ್ಟಿರುವಂತ ತನು ಮನ ಧನ ಜೀವನ ಎಲ್ಲ ಭಗವಂತಂದು ಆದ್ಮೇಲೆ ನಿಮ್ದೇನಿಲ್ಲ ಅಲ್ಲಿ. ಹಾಗೆ ಭಗವಂತನ ಜೊತೆಗೆ ಏನ್ ಮಾಡ್ತೀರಿ, ಅವತರಣೆ ಸದಾ ಕಾಲ ಕಂಬೈಂಡ್ ಆಗಿರಬೇಕು. ಪ್ರತಿದಿನ ಪ್ರತಿ ಕ್ಷಣ ಈಶ್ವರಿಯ ಕಾರ್ಯಕ್ಕೋಸ್ಕರನೇ ನೀವಿದ್ದೀರಿ, ಭಗವಂತನ ಜೊತೆಯಲ್ಲೇ ಇದ್ದೀರಿ. ಅವತರಿತ ಜನ್ಮ. ನನ್ನಪ್ಪ ಇವರು, ನನ್ನ ತಂಗಿ ಇವರು, ನನ್ನಣ್ಣ ಇವರು, ಇದು ನನ್ನ ಮನೆ. ನೋ, ಇದು ನಿಮ್ಮ ಮನಸ್ಸಿನಲ್ಲಿ ಬರಕೂಡದು. ನಿಮ್ಮ ಹೆಸರಲ್ಲಿ ಏನು ಬಂಗಾರ ಇದೆ, ಏನು ಹಣ ಇದೆ, ಏನು ಜಗ ಇದೆ, ಏನಿದೆಯೋ ಎಲ್ಲ ಭಗವಂತಂದು. ಈ ಭಾವ ನಿಮ್ಮಲ್ಲಿ ಇರಬೇಕಾಗ್ತದೆ. ನಾವು ಬೆಂಗಳೂರಿನಲ್ಲಿ ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೆ ಓಡಾಡ್ಲಿಕ್ಕೆ 2 ವೀಲರ್ ಇತ್ತು, 4 ವೀಲರ್ ಇತ್ತು, ಮನೆ ಕೊಟ್ಟಿದ್ರು. ಎಲ್ಲಾದ್ರೂ ನಾವು ಜಾಬಿಗೆ ಹೋಗ್ಬೇಕು ಅಂದ್ರೆ ಸೇಲ್ಸ್ ಜಾಬ್ ಇರೋದಕ್ಕೆ ಬಸ್ ಚಾರ್ಜು ಅವ್ರದ್ದೇ, ಊಟ ತಿಂಡಿ ಮಾಡಿದ್ರೆ ಅದು ಖರ್ಚು ಅವ್ರದ್ದೇ, ಲಾಡ್ಜಲ್ಲಿ ಉಳಿದ್ರೆ ಅದನ್ನು ಕೂಡ ಅವ್ರದ್ದೇ. ಕೆಲವೊಂದ್ಸಲ ಏನಾಗ್ತಿತ್ತು ಅಂತಂದ್ರೆ ಕಂಪನಿಯ ಎಂಪ್ಲಾಯೀಸ್, ಕಂಪನಿಯ ಕಸ್ಟಮರ್ ಇರ್ತಾರಲ್ಲ, ಅವ್ರ ಮದುವೆ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಗಿಫ್ಟ್ ಕೊಡ್ಬೇಕಿತ್ತು, ಅದು ಖರ್ಚು ಅವ್ರದ್ದೇನೆ. ಅಂದ್ರೆ ನಾವು ಸುಮ್ಮನೆ ನಿಮಿತ್ತವಾಗಿರ್ತೀವಿ ಬಿಟ್ರೆ ನಮ್ಗೆ ಏನೇನು ಖರ್ಚು ಇರ್ತದೋ ಆ ಎಲ್ಲ ಖರ್ಚವನ್ನ ಏನ್ ಮಾಡ್ತಿದ್ರು, ಕಂಪನಿಯವರು ನೋಡ್ಕೊಳ್ತಾ ಇದ್ರು. ಆರೋಗ್ಯ ಸರಿ ಇಲ್ಲ ಅಂತಂದ್ರು ಕೂಡ ಮೆಡಿಸಿನ್ ತಗೊಂಡು ಕೂಡ ಆ ಬಿಲ್ಲನ್ನು ಕಂಪನಿಯವರು ಕೊಡ್ತಾ ಇದ್ರು. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಯಾವ ಆತ್ಮ ಸದಾ ಕಾಲ ಈಶ್ವರಿಯ ಕಾರ್ಯದಲ್ಲಿ ನಿಮಿತ್ತವಾಗಿರ್ತಾರೋ ಎಲ್ಲಿ ಹೋದ್ರೂ ಅವರಿಂದ ಈಶ್ವರಿಯ ಕಾರ್ಯ ನಿರಂತರವಾಗಿ ನಡೀತಾ ಇರ್ತಾರೆ. ಅದಕ್ಕಾಗಿ ಅವತರಿತ ಜನ್ಮವಾಗಲಿ ಹೊರತು ಇಲ್ಲಿ ಶರೀರದ ಜನ್ಮ ಸ್ಮೃತಿಯಲ್ಲಿದ್ದರೆ ಅಲ್ಲಿ ಏನು ಬಂದ್ಬಿಡ್ತದೆ, ಆತ್ಮೀಯರೇ, ಮೋಹ ಬಂದ್ಬಿಡ್ತದೆ, ಶರೀರದ ನೆನಪು ಬಂದ್ಬಿಡ್ತದೆ. ನಾವು ಕನ್ನಡಿಗರು, ಅವರು ಆಂಧ್ರದವರು, ನಾವು ಇಂಡಿಯಾದವರು, ಅವ್ರು ಪಾಕಿಸ್ತಾನದವರು, ನಾವು ಹಿಂದೂಗಳು, ಅವರು ಮುಸ್ಲಿಮು, ನಾನು ಸ್ತ್ರೀ, ಅವ್ರು ಪುರುಷ, ಇದೆಲ್ಲ ಬಂದ್ಬಿಡ್ತದೆ. ಅದು ಬರಬಾರದು. ಯಾವುದೋ ಒಂದು ಉದ್ದೇಶಕ್ಕೋಸ್ಕರ, ಈಶ್ವರನ ಕಾರ್ಯಕ್ಕೋಸ್ಕರ ಜೊತೆಯಾಗಿ ನಾನು ಅವತರಣೆ ಆಗಿದ್ದೇನೆ. ಸರಿ, ನಿಮ್ಮಲ್ಲಿ ಯಾರು ದೊಡ್ಡವರಿದ್ದಾರೆ, ನಿಮ್ಮನ್ನು ಪೂಜೆ ಕರ್ಕೊಂಡು ಹೋಗಿದ್ದಾರೆ, ಆ ದಿನ ಏನು ಪೂಜೆ ಮಾಡೋದು, ಬಾಯಿ ಮುಚ್ಕೊಂಡು ಮಾಡೋದು ಅಷ್ಟೇ. ಆ ದಿನ ಸತ್ಯನಾರಾಯಣ ಕಥೆನೋ, ಗಣ ಹವನನೋ, ಅಥವಾ ಶ್ರಾದ್ದನೋ, ಯಾವುದೇ ಯಜ್ಞ ಹೋಮಗಳಿರಲಿ, ಆ ದಿನ ನಿಮ್ಗೆ ಏನು ಪಾತ್ರವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು, ಊಟ ತಿನ್ನಬೇಕು, ದಕ್ಷಿಣೆ ತಗೊಂಡು ಬರ್ತಾ ಇರಬೇಕು ಅಷ್ಟೇ. ಹಾಗೆ ಪ್ರತಿದಿನ ನಿಮ್ಮ ಹತ್ರ ಭಗವಂತ ಮನಸ್ಸ ಸೇವೆ, ವಾಚಾ ಸೇವೆ, ಕರ್ಮಣ ಸೇವೆ, ಧನದ ಸೇವೆ, ಕಸ ಗುಡಿಸೋ ಸೇವೆ, ಅಡಿಗೆ ಮಾಡೋ ಸೇವೆ, ಏನು ಬೇಕಾದ ಕೊಡ್ಲಿ, ಖುಷಿಯಿಂದ ಅವತರಣೆಯಿಂದ ರೂಪದಲ್ಲಿ ಜೊತೆಯಲ್ಲಿ ಕಂಬೈಂಡ್ ಆಗಿರಬೇಕು. ಮೂರನೇದು ಬಾಬಾ ಹೇಳ್ತಾರೆ, ಬಾಬಾ ಮತ್ತು ನೀವು ಯಾಕೆ ಜಾಯಿಂಟ್ ಆಗಿದ್ದೀರಿ, ಯಾಕೆ ಹೊಸ ಜನ್ಮ ಪರಿವರ್ತನೆ ಮಾಡುವಂತ ಕಾರಣ. ಯಾರ ಪರಿವರ್ತನೆ? ವಿಶ್ವ ಪರಿವರ್ತನೆ. ಯಾವ ಪರಿವರ್ತನೆ? ವಿಶ್ವದಲ್ಲೆಲ್ಲ ರಾವಣನಿಂದ ಏನು ವಿಕಾರ ಬರ್ತಾ ಇದೆ ಅದು ರಾಮನ ಗುಣಗಳಿಂದ ಪರಿವರ್ತನೆ ಆಗ್ಬೇಕು. ಕತ್ತಲೆ ಹೊರಟೋಗ್ಬೇಕು, ಬೆಳಕು ಬರಬೇಕು, ದುಃಖ ಹೊರಟೋಗ್ಬೇಕು, ಸುಖ ಬರಬೇಕು. ಹೀಗೆ ಪರಿವರ್ತನೆ ಬರಬೇಕು. ಅದಕ್ಕೋಸ್ಕರ ನಾವು ಕಂಬೈಂಡ್ ಆಗಿದ್ದೀವಿ. ಅಂದ್ರೆ ಒಂದು ಆತ್ಮೇರೆ ನೀವು ಮಾಯೆ ಜೊತೆಗೆ ಕಂಬೈಂಡ್ ಆಗ್ಬಿಟ್ಟು ವಿಕಾರವನ್ನು ವಿಶ್ವಕ್ಕೆ ಕಳಿಸೋದು ಅದು ಒಂದು ರೀತಿ, ಪರಮಾತ್ಮನ ಜೊತೆಗೆ ಕಂಬೈಂಡ್ ಆಗ್ಬಿಟ್ಟು ಪರಮಾತ್ಮನ ಶಕ್ತಿನ ವಿಶ್ವಕ್ಕೆ ಕಳಿಸೋದು ಅದು ಒಂದು ರೀತಿ. ಆಯ್ಕೆ ನಿಮ್ಮ ಹತ್ರ ಇದೆ. ಅಜ್ಞಾನದಲ್ಲೇ ಹೋದ್ರೆ ಅಂಧಕಾರ, ಜ್ಞಾನದಲ್ಲಿ ಹೋದ್ರೆ ಸುಜ್ಞಾನ, ಬೆಳಕು, ಪ್ರಕಾಶ. ಅದಕ್ಕಾಗಿ ಎಲ್ಲೇ ಹೋದೂ ಕೂಡ ಪರಿವರ್ತನೆ ಆಗಿದೆ ಹೆಂಗೆ ಗೊತ್ತಾಗ್ತದೆ? ಪರಿವರ್ತನೆ ಆಗಿದ್ದೇ ಇದ್ರೆ ನಿಮ್ಮ ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದ್ದಿರ್ತದೆ, ಬದಲಾವಣೆ ಆಗಿರ್ತದೆ, ಯೋಗದಲ್ಲಿ ಹೊಸ ಹೊಸ ಅನುಭವಗಳಾಗ್ತಾ ಇರ್ತವೆ. ಇಲ್ಲೇ ಹೋದನು ಕೂಡ ನಿಮ್ಗೆ ಸಂಪಾದನೆ ಆದ್ರೆ ನಿಮ್ಮ ಅಕೌಂಟಲ್ಲಿ ಜಮಾ ಆಗತ್ತೆ ತಾನೆ, ಜೋಬಲ್ಲಿ ಹಣ ಬರ್ತದೆ ತಾನೆ, ಹೆಚ್ಚಿಗೆ ಪಡ್ಕೊಂಡು ಬರ್ತೀರಾ ತಾನೆ. ಅದಕ್ಕಾಗಿ ಏನು ಇವತ್ತಿನ ದಿನ ಏನು ಭಗವಂತನ ಜೊತೆಗೆ ಹೊಸ ಜನ್ಮವನ್ನು ಆಚರಣೆ ಮಾಡ್ತಿದ್ದೀರಿ, ಪರಿವರ್ತನೆ. ಯಾರ ಪರಿವರ್ತನೆ? ನನ್ನ ಪರಿವರ್ತನೆ ಮತ್ತು ವಿಶ್ವ ಪರಿವರ್ತನೆ, ನನ್ನ ಮಕ್ಕಳ ಪರಿವರ್ತನೆ, ಪತಿ ಪರಿವರ್ತನೆ ಅಲ್ಲ. ಪ್ರತಿ ಸೆಕೆಂಡಲ್ಲೂ ಕೂಡ. ಅಂದ್ರೆ ಪರಿವರ್ತನೆ ಅಂತಂದ್ರೆ ಏನು? ಹೇಗೆ ನಾವು ಮಾತ್ರೆಯನ್ನು ತೆಗೆದುಕೊಂಡಾಗ ನಮ್ಮ ಕಾಯಿಲೆ ಗುಣ ಆಗಿದ್ದು ಗೊತ್ತಾಗತ್ತೋ, ಬಟ್ಟೆಯನ್ನು ನೀರಲ್ಲಿ ಹಾಕ್ಬಿಟ್ಟು ತೆಗೆದ್ರೆ ಕೊಳೆ ಹೋಗಿದ್ದು ಗೊತ್ತಾಗತ್ತೋ, ಹಾಗೆ ವಾತಾವರಣ, ವಾಯುಮಂಡಲ, ವಿಶೇಷವಾಗಿ ನಿಮ್ಮ ಸ್ವಸ್ಥಿತಿ, ಮಾನಸಿಕ ಸ್ಥಿತಿ, ಯೋಗದ ಸ್ಥಿತಿ, ಸೇವೆಯ ಸ್ಥಿತಿಯಲ್ಲಿ ಪರಿವರ್ತನೆ ಪ್ರತಿ ಕ್ಷಣ ಕಂಡು ಬರ್ತಾ ಇರಬೇಕು. ಅದಕ್ಕಾಗಿ ಸದಾ ಕಾಲ ಕಂಬೈಂಡ್ ಆಗಿರಬೇಕು, ಬಾಬಾನಿಂದ ದೂರ ಆದ್ರಿ ಅಂತಂದ್ರೆ ಆ ಪರಿವರ್ತನೆ ಕಾರ್ಯ ನಿಂತು ಬಿಡ್ತದೆ, ಮತ್ತೆ ಮೆಚ್ಕೊಳ್ಳೋದು ವಿಕಾರ ಬಂದ್ಬಿಡ್ತದೆ. ಅದಕ್ಕಾಗಿ ಸದಾ ಕಾಲ ಬಾಬಾ ಜೊತೆ ಕಂಬೈಂಡ್ ಆಗಿರಿ. ನೆಕ್ಸ್ಟ್ ಬಾಬಾ ಹೇಳ್ತಾರೆ, ವರ್ತಮಾನ ಸಂಗಮ ಯುಗದಲ್ಲಿ ಯಾರು ನಿರಂತರವಾಗಿ ಬಾಬಾ ಜೊತೆಲಿ ಇರ್ತಾರೋ,
ಶಿವಬಾಬಾ ಬ್ರಹ್ಮ ಬಾಬಾ ಯಾವಾಗ ಪರಂಧಾಮಕ್ಕೆ ಪಾತ್ರ ಮುಗಿಸ್ಕೊಂಡು ಹೋಗ್ತಾರೋ ಆವಾಗ ನೀವು ಕೂಡ ಅವ್ರ ಜೊತೆಗೆ ಪರಂಧಾಮಕ್ಕೆ ಹೋಗ್ತೀರಿ. ಜೊತೆಗೆ ವರ್ತಮಾನ ಸಮಯದಲ್ಲೂ ಕೂಡ ಬಾಬಾ ಯಾವಾಗ ಪರಂಧಾಮಕ್ಕೆ ಹೋಗ್ತಾರೋ ಆಗ ನೀವು ಕೂಡ ಬಾಬನ ಜೊತೆಗೆ ಪರಂಧಾಮಕ್ಕೆ ಹೋಗ್ತೀರಿ. ಬಾಬಾ ಪರಂಧಾಮದಲ್ಲಿದ್ದರೆ ನೀವು ಪರಂಧಾಮ, ಅವ್ರು ಸೂಕ್ಷ್ಮವತನದಲ್ಲಿದ್ದರೆ ನೀವು ಸೂಕ್ಷ್ಮವತನ, ಅವ್ರು ಸ್ಥೂಲವತನದಲ್ಲಿದ್ದರೆ ನೀವು ಸ್ಥೂಲವತನ. ಎಷ್ಟು ಪಕ್ಕ ಇದ್ದೀರಿ ಅಂತಂದ್ರೆ ಜೊತೆಯಲ್ಲಿ ನೋಡಿ, ತಾಯಿ ಜೊತೆಗೆ ಮಡಿಲಲ್ಲಿ ಮಗು ಇದ್ದಾಗ ಅಮ್ಮ ಬೆಡ್ರೂಮಲ್ಲಿ ಇದ್ರೆ ಮಗುನೂ ಬೆಡ್ರೂಮಲ್ಲೇ, ಅಮ್ಮ ಬಟ್ಟೆ ನೆನೆಸ್ಬೇಕು ಅಂತ ಬಿಟ್ಟು ಅವರು ಬಾತ್ರೂಮಿಗೆ ಹೋದ್ರೆ ಮಗುನು ಅಲ್ಲೇ ಹೋಗ್ಬಿಟ್ಟು ಕಿಟ್ಲೆ ಮಾಡ್ತಿರ್ತದ ಆ ಮಗು ಅಲ್ವಾ. ಅಮ್ಮ ಅಡಿಗೆ ಮನೆ ಹೋದ್ರೆ ಮಗುನು ಅಡಿಗೆ ಮನೆಯಲ್ಲೇ. ಅಮ್ಮ ಯಾವ ಕಾಯಕಕ್ಕೋಸ್ಕರ ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲ ಕಡೆಗೆ ಮಗು ಏನ್ ಮಾಡ್ತಾ ಇರ್ತಾರೋ ಹೋಗ್ತಾ ಇರ್ತದೆ. ಅಮ್ಮ ಏನಾದ್ರು ಸ್ನಾನ ಮಾಡಬೇಕು ಅಂತಂದ್ರೆ ಮಗು ಮಲ್ಕೊಂಡಾಗ್ಲೇ ಸ್ನಾನ ಮಾಡ್ಬೇಕು, ಇಲ್ಲಾಂದ್ರೆ ಮಗು ಬಿಡೋದೇ ಇಲ್ಲ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ವಿಶ್ವದಲ್ಲಿ ನನ್ನ ಪಾತ್ರದ ಅನುಸಾರ ಆದ್ರೆ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಕಡೆಗೂ ಕೂಡ ನೀವು ನನ್ನ ಜೊತೆಯಲ್ಲಿ ಇರಬೇಕು. ಯಾಕಿರ್ಬೇಕು? ಬಾಬಾ ಹೇಳ್ತಾರೆ ಆ ಜೊತೆಯಲ್ಲಿರೋದೇ ಪ್ರೀತಿಯ ಸ್ವರೂಪ. ನೋಡಿ, ಆ ತಾಯಿ ಏನೇ ಕೆಲಸ ಮಾಡಬೇಕಾದ್ರೆ ತನ್ನ ಮಗುವಿನ ಜೊತೆಗೆ ತೊದಲು ಮಾತಾಡ್ಕೊಂಡು ಕಾರ್ಯವನ್ನು ಮಾಡಿದಾಗ ತಾಯಿಗೆ ಸುಸ್ತು ಅಂತ ಅನ್ಸೋದಿಲ್ಲ. ತನ್ನ ಮಗುಗೋಸ್ಕರ ಎಷ್ಟೋ ವಾರ ಎಷ್ಟೋ ತಿಂಗಳು ರಾತ್ರಿ ನಿದ್ದೆಯನ್ನು ತ್ಯಾಗ ಮಾಡ್ತಾಳೆ ತಾಯಿ, ಆದರೆ ಅದಕ್ಕೆ ಕಷ್ಟ ಅಂತ ಅನ್ಸೋದಿಲ್ಲ. ಅದು ಆಫೀಸಿಗೋಸ್ಕರ, ಬೇರೆ ಯಾವುದೋ ಕೆಲಸಕ್ಕೋಸ್ಕರ, ಕರ್ಮ ಭೋಗಕ್ಕೋಸ್ಕರ, ಕಾಯಿಲೆಗೋಸ್ಕರ, ಅಯ್ಯೋ ಅಣ್ಣವರೇ ಶಿವರಾತ್ರಿ ಇತ್ತ, ನಿನ್ನೆ ರಾತ್ರಿ ಪೂರ್ತಿ ಸೆಂಟರ್ ಡೆಕೋರೇಷನ್ ಮಾಡಿಬಿಟ್ವಿ, ಬೆಳಗ್ಗೆ ತುಂಬ ಸುಸ್ತಾಗ್ತಾ ಇದೆ ಅಂತ ನಾವು ಹೇಳ್ತೀವಿ ಅಲ್ವಾ. ಅದೇ ಮಗುವಿನ ಪಾಲನೆ ಮಾಡ್ಬೇಕಾದ್ರೆ ರಾತ್ರಿ ಪೂರ್ತಿ ಜ್ವರ ಇತ್ತು, ಮಗುವಿನಿಗೋಸ್ಕರ ಪಾಲನೆಯನ್ನು ಮಾಡಿದ್ರೆ ಎಚ್ಚರ ಆಗಿದ್ದು ಕೂತ್ಕೊಂಡೆ, ಮರ್ದಿನ ಸುಸ್ತಾಯ್ತು, ಕಷ್ಟ ಆಯ್ತು, ತೊಂದರೆ ಆಯ್ತು ಅಂತ ಯಾವುದೇ ತಾಯಿಯ ಬಾಯಲ್ಲಿ ಬರುತ್ತಾ? ಯಾಕೆ? ಮಗುವಿನ ಜೊತೆಗಿರುವಂತ ಪ್ರೀತಿ. ಅದಕ್ಕಾಗಿ ಇಲ್ಲಿ ನೀವೇನಿದ್ದೀರಿ, ಅಯ್ಯೋ ಇರ್ಬೇಕಲ್ಲ ಬಾಬನ ಜೊತೆಗೆ ಇರ್ಬೇಕಲ್ಲ ಅಂತ ಭಯದಿಂದ, ಹೆದರಿಕೆಯಿಂದ, ಕಷ್ಟದಿಂದ, ಪರಿಶ್ರಮದಿಂದ, ಫೋರ್ಸಿಂದ ಇರುವಂಥದ್ದಲ್ಲ, ಪ್ರೀತಿಯ ಸ್ವರೂಪ, ಅದು ಖುಷಿಯ ಸ್ವರೂಪ. ಮುದ್ದಾಡ್ಕೊಂಡು ಆಟ ಆಡ್ಕೊಂಡು ಮಸ್ತಾಗಿರುವಂತ ಒಂದು ಲವಲೀನ ಸ್ವರೂಪ ಅಂತ ಹೇಳ್ತಾರೆ ಬಾಬಾ. ಪರಿಶ್ರಮದ ಸಾಧನೆ ಅಲ್ಲ, ಸಹಜತೆ ಸಾಧನೆ. ಈ ರೀತಿಯ ಹೊಸ ಜನ್ಮವನ್ನ ನಾನು ಇವತ್ತಿನ ಮುರಳಿಯ ಮುಖಾಂತರ ನಿಮ್ಗೆ ಕೊಡ್ತಾ ಇದ್ದೇನೆ. ಹೊಸ ಜನ್ಮ ಪಡ್ಕೊಳ್ಳಿ. ಆ ಹೊಸ ಜನ್ಮವನ್ನ ಪಡ್ಕೊಂಡಾಗ ಹಳೆ ಜನ್ಮವನ್ನ ನಾವು ಪಕ್ಕದಲ್ಲಿ ಇಡಬೇಕಾಗ್ತದೆ. ಹಳೆ ಜನ್ಮದಲ್ಲಿ ಇರ್ತೀವಿ ಅಂತಂದ್ರೆ ಹೊಸ ಜನ್ಮದ ಅನುಭವ ನಮ್ಗೆ ಆಗೋದಿಲ್ಲ. ಹೊಸ ಮೊಬೈಲ್ ಸಿಕ್ಕಿದಾಗ ಹಳೆ ಮೊಬೈಲ್ ಅಂತ ತೆಗೆದು ಪಕ್ಕದಲ್ಲಿ ಇಡ್ಬೇಕಲ್ವಾ. ಇಲ್ಲ ಹಳೆ ಮೊಬೈಲಲ್ಲಿ ಇರ್ತೀವಿ ಅಂದ್ರೆ ಅಲ್ಲೇ ಇರ್ತೀವಿ, ಮುಂದಿನ ಲೆವೆಲ್ಗೆ ನಾವು ಹೋಗೋದೇ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಇನ್ನು ಮೇಲೆ ನೀವು ಮಾಡೋದೇನಿಲ್ಲ, ಎಲ್ಲವನ್ನ ನಾನು ಮಾಡ್ತೇವೆ, ಸುಮ್ಮನೆ ನನ್ನ ಮಡಿಲಲ್ಲಿರಿ, ನಾನೇನು ಹೇಳ್ತಾನೆ ಹ್ಞೂ ಹಾ ಹಾ ಹ್ಞೂ ಹೇಳ್ತಾ ಇರಿ ಅಷ್ಟೆ. ಕೆಲವೊಂದ್ಸಲ ತೊಟ್ಲಲ್ಲಿ ಮಗುವನ್ನು ಹಾಕೊಂಡಿರ್ತಾರೆ ಅಮ್ಮ, ಮಗುನ ಜೊತೆನೇ ಮಾತಾಡ್ತಾಳೆ, ಹಾ ಹ್ಞೂ ಹೇಳ್ತಾ ಇರ್ಬೇಕು ಮಗು ಅಲ್ವಾ. ಊಟ ಏನ್ ಮಾಡ್ತಿದ್ಯಾ, ಒಮ್ಮೆ ಜೊತೆಗೆ ಆಟ ಆಡ್ತಿದ್ಯಾ, ಒಮ್ಮೆ ಏನ್ ಹೇಳ್ತಾ ಇದೆ, ಒಮ್ಮೆ ಊಟ ತಿನ್ನಿಸಿದ್ಯಾ ಅಂತ ಬಿಟ್ಟು ಕೇಳ್ತಾರೆ ಅಲ್ವಾ. ಹಾಗೆ ಸದಾ ಕಾಲ ಬಾಬಾ ನಮ್ಮ ಜೊತೆಗೆ ಮಾತಾಡ್ತಿರ್ಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು, ಇಂತಹ ಒಂದು ಬರ್ತಡೆಯನ್ನ ನಾನು ಇವತ್ತಿನ ದಿನ ನಿಮ್ಮ ಜೊತೆಗೆ ಆಚರಣೆ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ. ಮಕ್ಕಳೇ, ಇದು ಪಾಲನೆಯ ಬರ್ತಡೇ ಅಲ್ಲ, ಊಟ ತಿಂಡಿ ಕೊಡುವಂತ ಬರ್ತಡೇ ಅಲ್ಲ, ಇದು ಜವಾಬ್ದಾರಿಯ ಸೀನಿಯಾರಿಟಿಯ ಅನುಭವದ ವಿಶ್ವ ಪರಿವರ್ತನೆಯ ಬರ್ತಡೇ. ಇದು ಕ್ಲೀನ್ ಮಾಡುವಂತ ಬರ್ತಡೇ. ಚಿಕ್ಕ ಮಕ್ಕಳಾಗಿ ಅದನ್ನು ಕೊಡು ಇದನ್ನು ಕೊಡು ಅಂತ ಬೇಡುವಂಥದ್ದು ಬರ್ತಡೇ ಇದು ಅಲ್ಲ. ಹೈಯರ್ ಲೆವೆಲಿನ ಬರ್ತಡೇ ಇದು. ಈ ಬರ್ತಡೆಯಿಂದ ನೀವೇನ್ ಮಾಡ್ಬೇಕಾಗ್ತದೆ, ತಂದೆ ಜೊತೆಗೆ ಆಚರಣೆ ಮಾಡಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು, ಈ ಬರ್ತಡೇ ನೆನಪಿನ ಅರ್ಥದಲ್ಲಿ ಭಕ್ತರು ಏನ್ ಮಾಡ್ತಾರೆ, ಕೂಗ್ತಾರೆ, ಭಜನೆ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ, ಮತ್ತು ಒಂದು ದಿನ ಉಪವಾಸವನ್ನು ಮಾಡ್ತಾರೆ ಅಲ್ವಾ. ನಿಮ್ಮ ಬರ್ತಡೇ ಏನು, ಸದಾ ತಂದೆ ಸಮಾನರಾಗುವಂಥದ್ದು. ಮಕ್ಕಳೇ,
ಹಬ್ಬ ಹರಿದಿನ ಅಂತಂದ್ರೆ ಉಮಂಗ ಉತ್ಸಾಹ ಇರ್ತದಲ್ವಾ, ಉತ್ಸವ ಇರುತ್ತಲ್ವ, ಹೊಸ ಬಟ್ಟೆ ಸಿಗ್ತದೆ, ಹೊಸ ವೆರೈಟಿ ಏನಾಗ್ತದೆ, ಊಟ ಸಿಗ್ತದೆ, ನೆಂಟೆಲ್ಲ ಬರ್ತಾರೆ, ವೆರೈಟಿ ಅಡಿಗೆ ಸಿಗ್ತದೆ ಅಲ್ವಾ. ಹಾಗೆ ಈ ಕಾರ್ಯವನ್ನ ಮಾಡಬೇಕಾದ್ರೆ ಖುಷಿಯಿಂದ ಮಾಡಬೇಕೇ ಹೊರತು ಬೆಳಗ್ಗೆ ಹೇಳ್ಬೇಕಲ್ಲ, ಎದ್ದಿಲ್ಲ ಅಂದ್ರೆ ಕಷ್ಟ ಆಗ್ತದೆ, ಪೂರ್ತಿ ದಿನ ತೊಂದರೆ ಆಗ್ಬಿಡ್ತದೆ, ವಿಕರ್ಮ ವಿನಾಶ ಆಗೋದೇ ಇಲ್ಲ, ಕಷ್ಟ ಬಂದ್ಬಿಡ್ತದೆ, ಸಮಸ್ಯೆಗಳು ತೊಂದರೆ ಆಗ್ಬಿಡ್ತವೆ ಅಂತ ಒಂದು ಭಯದಿಂದ ಮಾಡುವಂಥದ್ದಲ್ಲ, ಹೆದರಿಕೆ ಹಂಗಲ್ಲ. ಖುಷಿಯಿಂದ ಎಂಜಾಯ್ಮೆಂಟಲ್ಲಿ ಮಾಡಬೇಕಾಗ್ತದೆ. ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಕಂಡೀಷನ್ಸ್ ಏನು, ಸುಮ್ಮನೆ ಎಂಜಾಯ್ಮೆಂಟ್ ಬಂದ್ಬಿಡೋದಿಲ್ಲ ಆದ್ಮೇಲೆ. ಅದಕ್ಕೆಲ್ಲ ಕೆಲವೊಂದು ನಿಯಮಗಳಿದ್ದಾವೆ, ವಿಧಿವಿಧಾನಗಳಿದ್ದಾವೆ, ಕಂಡೀಷನ್ಸ್ಗಳಿದ್ದಾವೆ, ಶ್ರೀಮತ ಇದೆ. ಅದನ್ನ ಧಾರಣೆ ಮಾಡಿದಾಗ ಮಾತ್ರ ಆ ಎಂಜಾಯ್ಮೆಂಟ್ ಅಥವಾ ಬಾಬಾ ಹೇಳುವಂತ ಮುರಳಿ ಒಂದೊಂದು ಶಬ್ದದ ಸ್ವರೂಪದಲ್ಲಿ ನಾವು ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಮಕ್ಕಳೇ, ಬ್ರಾಹ್ಮಣ ಜೀವನದ ಶ್ವಾಸನೆ ಯಾವುದು? ಉಮಂಗ, ಉತ್ಸಾಹ. ಅಂದ್ರೆ ಬ್ರಾಹ್ಮಣರು ಅಂತಂದ್ರೆ ಸದಾ ಈಶ್ವರ್ಯ ಕಾರ್ಯಕ್ಕೆ ನಿಮಿತ್ತರು, ವೈಯಕ್ತಿಕವಾಗಿ ಏನೂ ಕೇಳುವಂಗಿಲ್ಲ. ಬ್ರಾಹ್ಮಣರಾದವರು ಬೆಳಗಿಂದ ಸಾಯಂಕಾಲದವರು ಬೇರೆಯವರಿಗೆ ಪೂಜೆ ಪುನಸ್ಕಾರ ಯಜ್ಞ ಜಾತಕ ನೋಡೋದು ಸಮಸ್ಯೆ ಪರಿಹಾರ ಮಾಡೋದು ಅದರಲ್ಲಿ ಬ್ಯುಸಿ ಆಗಿರ್ತಾವೆ. ಹಾಗೆ ಖುಷಿ ಖುಷಿಯಿಂದ ಮಾಡಬೇಕೇ ಹೊರತು ಬೈ ಫೋರ್ಸ್ ಅಯ್ಯೋ ಅಪ್ಪ ಕಳಿಸಿದಾರಲ್ಲ ಅಂತ ಬೇಜಾರಿಂದ ಮಾಡೋದಲ್ಲ. ಅದಕ್ಕಾಗಿ ಈಶ್ವರೀಯ ಕಾರ್ಯವನ್ನ ವಾಚಾ ಸೇವೆಯಲ್ಲಿ, ಮನಸಾ ಸೇವೆಯಲ್ಲಿ, ಕಂಪ್ಯೂಟರ್ ಸೇವೆಯಲ್ಲಿ, ಏನೇ ಸೇವೆಯಲ್ಲಿ ಖುಷಿಯಿಂದ ಮಾಡ್ತೀವ, ಎಂಜಾಯ್ಮೆಂಟ್ ಇಂದ ಮಾಡ್ತೀವ. ಅಯ್ಯೋ ಯೋಗೇಶಣ್ಣ ಹೇಳಿದಾರಲ್ವಾ, ಹೇಳಿಲ್ಲ ಅಂದ್ರೆ ಬೇಜಾರಾಗ್ಬಿಡ್ತದೆ, ಸಿಟ್ ಮಾಡಿಬಿಡ್ತಾರೆ ಅಂತ ಮಾಡೋದು. ಇದು ಖುಷಿಯಿಂದ ಮಾಡ್ತೀವೋ, ನಿಮ್ಮನ್ನು ನೀವೇನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅಂತಹ ಕರ್ಮ ಮಾಡುವಂತಹ ಆತ್ಮಗಳಿಗೆ ಬಾಬ್ದಾದ ಈ ಬರ್ತಡೆಯ ನಿಮಿತ್ತ ಪದಮ ಗುಣ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಆತ್ಮೀಯರು ಸ್ವಲ್ಪ ಎರಡು ಕಿವಿ ಓಪನ್ ಮಾಡ್ಕೊಂಡು ಕೇಳಿ. ಇಂತಹದಕ್ಕೆ ಯೋಗ್ಯರಾಗಿದ್ರೆ ಮಾತ್ರ ನಿಮ್ಗೆ ಈ ಶುಭಾಶಯ ಸಿಗ್ತದೆ ಹೊರತು ಬಾಬನಿಂದ ಶುಭಾಶಯ ಸಿಕ್ತು ಅಂತ ಬಾಯಲ್ಲಿ ಹೇಳಿದ್ರೆ ಯಾರಿಗೂ ಸಿಗೋದಿಲ್ಲ. ಈ ಮೇಲಿನ ಕಂಡೀಷನ್ ಅನ್ನು ಯಾರು ಪ್ರತಿದಿನ ಪ್ರತಿ ಕ್ಷಣ ಫಾಲೋ ಮಾಡ್ತಾರೋ ಅವ್ರಿಗೆ ಮಾತ್ರ ಸಿಗ್ತದೆ. ಸರಿ, ಓಕೆ. ಅಲ್ಲಿ ವ್ರತವನ್ನ ಇಟ್ಬಿಟ್ಟು ಏನ್ ಮಾಡ್ತಾರೆ, ಶರೀರಕ್ಕೆ ಪ್ರಪಂಚದ ಆಹಾರದಿಂದ ಶರೀರವನ್ನು ಹೇಗೆ ಭಿನ್ನ ಮಾಡಿರ್ತಾರೋ ಹಾಗೆಯೇ ನೀವು ಕೂಡ ಏನ್ ಮಾಡಬೇಕಾಗುತ್ತದೆ, ಪೂರ್ತಿ ಜೀವನದಲ್ಲಿ ಈ ಶರೀರ ಬಿಡುವವರೆಗೂ ಕೂಡ ನೆಗೆಟಿವ್ ಸಂಕಲ್ಪ, ವ್ಯರ್ಥ ಸಂಕಲ್ಪ, ಅಪವಿತ್ರ ಸಂಕಲ್ಪಗಳನ್ನ ಮನಸ್ಸಿನಲ್ಲಿ ತರಬಾರ್ದು. ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಇದು ಬರಬಾರ್ದು. ಅವ್ರಿಗೆ ಹಾಗೆ ತೊಂದರೆ ಆಗ್ಬೇಕು, ಹಿಂಗಾಗ್ಬೇಕು, ಹಿಂಗಾಗ್ಬಿಡ್ತದೇನೋ, ಹಂಗಾಗ್ಬಿಡ್ತದೆ ಅಂತ ಯೋಚನೆನೂ ಕೂಡ ನಿಮ್ಮ ಮನಸ್ಸಲ್ಲಿ ಬರಬಾರ್ದು. ವಿಕಾರದ ಸಂಕಲ್ಪಗಳು ನಿಮ್ಮ ಮನಸ್ಸಲ್ಲಿ ಬರಕೂಡದು. ಅಷ್ಟು ಮನಸ್ಸನ್ನು ಶುದ್ಧವಾಗಿರ್ಬೇಕು ಬಾಬನ ಜೊತೆಯಲ್ಲಿ. ಹೇಗೆ ನೋಡಿ, ಆ ದಿನ ಶಿವರಾತ್ರಿ ದಿನ ಮೊದಲೇ ದಿನ ಆಹಾರ ಇದ್ರೆ ಮನೆಯನ್ನು ತೆಗೆದು ಬಿಸಾಕ್ಬಿಡ್ತಾರೆ. ನಾನ್ ವೆಜ್ ಅನ್ನ ಇಟ್ಕೊಳ್ಳೋದಿಲ್ಲ. ಶುದ್ಧವಾದಂಥ ಹಣ್ಣು ಫಲಾಹಾರಗಳನ್ನು ಮಾತ್ರ, ನ್ಯಾಚುರಲ್ ಆಗಿರುವಂಥದ್ದನ್ನು ಮಾತ್ರ ಏನ್ ಮಾಡ್ತಾರೆ, ಭಗವಂತನ ಎದುರುಗಡೆಗೆ ಇಟ್ಬಿಟ್ಟು ನೈವೇದ್ಯವನ್ನ ಮಾಡಿಬಿಟ್ಟು ಅದನ್ನೇ ಸ್ವೀಕಾರ ಮಾಡ್ತಾರೆ. ಉಪವಾಸ ಫಲಾಹಾರ ಅಂತ ಹೇಳ್ತಾರೆ ಅಲ್ವಾ. ಅದೇ ಫಲಾಹಾರ ಬಿಟ್ಟು ಏನಾಗಿದೆ ಅಂತಂದ್ರೆ ಇವತ್ತು ಅನ್ನವನ್ನು ತಿನ್ನೋದಿಲ್ಲ, ಬೇರೆ ಎಲ್ಲ ಮಾಡ್ತಿದ್ದಾರೆ. ಓಕೆ, ಅದಕ್ಕೆ ತಮ್ಮನ್ನ ತಾವು ಶರೀರ ಅಂತ ತಿಳ್ಕೊಂಡಿರುವಂತ ಕಾರಣದಿಂದ ಶರೀರಕ್ಕೆ ಅವರು ಆಹಾರವನ್ನ ಕೊಡೋದಿಲ್ಲ. ಅಂದರೆ ಶರೀರದ ಆರೋಗ್ಯ ಹಾಳಾಗುವಂತ ಆಹಾರವನ್ನ ಕೊಡೋದಿಲ್ಲ. ಹಾಗೆ ನೀವು ಕೂಡ ಜೀವನ ಪೂರ್ತಿ ಅಂತಿಮ ಸಮಯದವರೆಗೂ ಬ್ರಾಹ್ಮಣರಾಗಿರ್ಬೇಕು. ಲೌಕಿಕದಲ್ಲಿ ಬ್ರಾಹ್ಮಣರನ್ನ ನಾವು ನೋಡ್ತಿದೀವಲ್ಲ, ಹಳೆ ಕಾಲದಲ್ಲಿ ಬ್ರಾಹ್ಮಣರು ಆತ್ಮೀಯರೇ ಬೇರೆಯವ್ರ ಮನೇಲಿ ನೀರು ಕೂಡ ಕುಡಿತಾ ಇರ್ಲಿಲ್ಲ. ಮನೆಯಿಂದ ಹೋಗ್ಬೇಕಾದ ನೀರು ತಗೊಂಡು ಹೋಗ್ತಾ ಇದ್ರು ಅಲ್ವಾ. ತಮ್ಮ ಕೈಲಿಂದ ಮಾಡಿರುವಂತ ಆಹಾರವನ್ನೇ ಸ್ವೀಕಾರ ಮಾಡ್ತಾ ಇದ್ರು. ಬೇರೆ ಜಾತಿಯವರ ಮನೆ ಪೂಜೆಗೆ ಹೋದ್ರೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು, ಹಣ್ಣು ಹಾಲು ಮಾತ್ರ ತಗೊಳ್ತಿದ್ರೆ ಹೊರತು ಅವರು ಮಾಡಿರುವಂತ ಬೇಯಿಸಿರುವಂತ ಆಹಾರವನ್ನು ಸ್ವೀಕಾರ ಮಾಡ್ತಾ ಇರ್ಲಿಲ್ಲ. ಹಾಗೆ ಈ ಪ್ರಪಂಚದಲ್ಲಿದ್ರೂ ಕೂಡ ಈ ಪ್ರಪಂಚದಲ್ಲಿರುವಂತ ಕೊಳೆಯನ್ನ, ಕೆಸರನ್ನ, ವಿಕಾರವನ್ನ, ಮಾಯೆಯನ್ನ ನಾವು ಸ್ವೀಕಾರ ಮಾಡಬಾರ್ದು. ಮಕ್ಕಳು ಬುದ್ಧಿವಂತರೆ ಒದಂಗೆ ಆಗ್ಬಿಡ್ತದೆ. ಪ್ರಪಂಚಕ್ಕೆ ಬರಬೇಕು, ಕೊಳೆ ಸ್ವೀಕಾರ ಮಾಡಬಾರ್ದು, ಮಾಯೆ ಪ್ರಭಾವ ಬರಬಾರ್ದು, ಕೆಟ್ಟ ಆಹಾರವನ್ನು ತಿನ್ನಬಾರ್ದು. ಅದು ಹೆಂಗೆ, ವಿಧಿ ಹೇಳಿ ಅಂತ ಹೇಳ್ತಾರೆ ನಾವು. ಅದಕ್ಕೆ ಸ್ಪಷ್ಟವಾದ ವಿಧಿಯನ್ನು ಹೇಳ್ತಿದ್ದಾರೆ. ಏನು ನೋಡಿ ಮಕ್ಕಳೇ, ಪ್ರತಿದಿನ ನೀವು ತುಂಬಾ ಆತ್ಮಗಳ ಜೊತೆಗೆ ಸಂಬಂಧ ಸಂಪರ್ಕದಲ್ಲಿ ಬರಬೇಕಾಗ್ತದಲ್ವಾ. ಲೌಕಿಕ ಇಲ್ಲಿ ಅಲೌಕಿಕ ಇಲ್ಲಿ ಯಾವುದೇ ಕೆಲಸ ಇಲ್ಲಿ, ಆಫೀಸ್ ಕೆಲಸ, ಮನೆ ಕೆಲಸ, ಈಶ್ವರಿ ಕೆಲಸ, ಈಶ್ವರಿ ಸೇವೆ, ಏನಾದ್ರೂ ಇಲ್ಲಿ ರಕ್ತ ಸಂಬಂಧ, ಆಫೀಷಿಯಲ್ ಸಂಬಂಧ, ಏನ್ ಬೇಕಾದ್ರೂ ಇರ್ಲಿ,
ಯಾರನ್ನ ನೋಡಿದ್ರೂ ಕೂಡ ಆತ್ಮ ಅಂತ ನೋಡಿ. ಶರೀರ ನೋಡಬಾರ್ದು. ಶರೀರ ನೋಡಿದ ತಕ್ಷಣ ಶರೀರದ ಕಡೆ ಗಮನ ಹೋಗ್ತದೆ, ವಿಕಾರ ಹೋಗ್ತದೆ, ಶರೀರಕ್ಕೆ ಸಂಬಂಧಪಟ್ಟ ವಸ್ತುಗಳ ಬಗ್ಗೆ ಗಮನ ಹೋಗ್ತದೆ. ಅದು ಎಲ್ಲದಲ್ಲೂ ವಿಕಾರ ತುಂಬಿಕೊಂಡಿರುವಂಥ ಕಾರಣದಿಂದ ಅದರ ಪ್ರಭಾವ ನಿಮ್ಮ ಮೇಲೆ ಬರ್ತದೆ. ಅದಕ್ಕಾಗಿ ಪ್ರಾಕ್ಟೀಸ್ ಮಾಡಿ. ಯಾರ್ದಾದ್ರೂ ಮುಖವನ್ನ ನೋಡ್ತಾ ಇದ್ರೆ ಜನರಿಗೆ ಅನ್ಸ್ಬೇಕು ನೀವು ಮುಖ ನೋಡ್ತಿದ್ದೀರಾ ಅಂತ. ಅದು ಯಾವ್ದನ್ನು ನೋಡ್ಬೇಕು? ಆತ್ಮವನ್ನು ನೋಡುವಂತ ಪ್ರಾಕ್ಟೀಸ್ ಮಾಡಿ 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 ಮಾಡ್ತಾ ಇದ್ದೀರಾ. ಅದು ಬಾಬಾ ಹೇಳಿರುವಂತ ರೀತಿಯಲ್ಲಿ ಆ ಲೆವೆಲ್ ಅಲ್ಲಿ ಬಂದಿಲ್ಲ. ಆ ಪ್ರಕೃತಿಯಲ್ಲಿರುವಂತ ಆತ್ಮವನ್ನು ಕೂಡ ಪವಿತ್ರ ಆತ್ಮ ಅಂತ ನೋಡ್ತಾ ಹೋದಾಗ ಆ ಪವಿತ್ರದ ಜೊತೆಗೆ ಮಾತ್ರ ಜೋಡಣೆ ಆಗ್ತೀರಾ. ಆದ್ಮೇಲೆ ಸ್ವಲ್ಪ ಯೋಚನೆಯನ್ನ ಮಾಡಿ, ಹಳೆ ಕಾಲದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಸೀರಿಯಸ್ ಆಗಿ, ಯಾರ್ದಾದ್ರೂ ಮನೆಗೆ ಬಂದಾಗ ಫಸ್ಟಿಗೆ ಅವರಿಗೆ ನೀರು ತಂದು ಕೊಡ್ತಾ ಇದ್ರು ಕುಡಿಲಿಕ್ಕೆ, ಹೌದಾ? ಈಗೀಗ ಹಾಟ್ ಬೇಕೋ ಕೋಲ್ಡ್ ಬೇಕೋ ಹೇಳುವಂತ ಲೆವೆಲ್ ಅಲ್ಲಿ ಬಂದಿದೆ. ಟೀ ಬೇಕೋ, ಕಾಫಿ ಬೇಕೋ, ಮಜ್ಜಿಗೆ ಬೇಕೋ, ಹಾರ್ಲಿಕ್ಸ್ ಬೇಕೋ. ನೀರು ಕುಡಿಯೋದನ್ನು ಕಡಿಮೆ ಮಾಡಿಬಿಟ್ಟಿದ್ದೀವಿ ನಾವು. ನೀರು ಅಂತಂದ್ರೆ ಏನು? ಪ್ರಪಂಚದ ಒರಿಜಿನಲ್ ರೂಪ, ಮೂಲ ರೂಪ. ಆ ನೀರನ್ನು ಕೂಡ ಮೊದಲು ನ್ಯಾಚುರಲ್ ಆಗಿ ಕುಡಿತಿದ್ವಿ. ಇವತ್ತೇನಾಗಿದೆ? ಬಿಸಿ ಮಾಡಿದ್ದೀರಾ? ಅಕ್ವಾಗಾರ್ಡಲ್ಲಿ ಹಾಕಿದ್ದೀರಾ? ಕಿನ್ಲೆ ಇದೆಯಾ? ಫಿಲ್ಟರ್ ವಾಟರ್ ಇದೆಯಾ ಅಂತ ನಾವು ಕೇಳ್ತಾ ಇದ್ದೀವಿ ಆತ್ಮೀಯರೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರನ್ನ ನೋಡಿದ್ರು ಮೂಲ ಆತ್ಮ ಸ್ವರೂಪದಲ್ಲಿ ನೋಡಿ. ಆವಾಗ ನೆಗೆಟಿವ್, ವ್ಯರ್ಥ, ವಿಕಾರದ ಪ್ರಭಾವ ನಿಮ್ಮ ಮೇಲೆ ಬೀಳುವುದಿಲ್ಲ. ಆವಾಗ ನೀವು ಸುರಕ್ಷಿತವಾಗಿರ್ತೀರಿ. ಅವಾಗ ದುಃಖದ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ನಿರಂತರವಾಗಿ ನಿಮ್ಮ ಸ್ಥಿತಿ ಶ್ರೇಷ್ಠವಾಗ್ತಾ ಇರ್ತದೆ. ನಾನು ಇವತ್ತು ಬಂದಿದ್ದೇನೆ, ಉಲ್ಜಾದಾರಿ ಶರೀರದಲ್ಲಿ ಬಂದಿದ್ದೇನೆ. ನಿಮ್ಮ ಎದುರುಗಡೆ ನಾನು ಕೂತ್ಕೊಂಡಿದ್ದೇನೆ. ನನ್ನ ಎದುರುಗಡೆ 25,000 ಜನ ಇದ್ದಾರೆ. ನನ್ನ ಶರೀರನ ನೋಡ್ತಾ ಇದ್ದೇನೆ. ನನ್ನ ಆತ್ಮ ತಾನೇ ನೋಡ್ತಾ ಇದ್ದೇನೆ. ಹಾಗೆ ತಂದೆಯ ಸಮಾನರಾಗಬೇಕು ಅಂತಂದ್ರೆ ಪ್ರತಿಯೊಂದು ಆತ್ಮರನ್ನ ನೋಡುವಂತ ಪ್ರಯತ್ನವನ್ನ, ಪುರುಷಾರ್ಥವನ್ನು ಮಾಡಿ. ಜೊತೆಗೆ ಆ ಆತ್ಮವನ್ನು ನೋಡಿದಾಗ ನೋಡಿ, ಯಾರ್ದೋ ಶರೀರವನ್ನು ನೋಡಿದ ತಕ್ಷಣದಲ್ಲೇ ಬಿಸಿಲೆಲ್ಲ ಬಂದಿದೆ ಅಂದ್ರೆ ನಿಮ್ಗೆ ಅನ್ಸುತ್ತೆ, ಇವರಿಗೆ ಮಜ್ಜಿಗೆ ಕೊಡೋಣ, ಜ್ಯೂಸ್ ಕೊಡೋಣ, ಐಸ್ ಕ್ರೀಮ್ ಕೊಡೋಣ ಅಂತ ಅನ್ಸತ್ತಲ್ವಾ? ಬೆಳಗಿನ ಸಮಯದಲ್ಲಿ ಬಂದ ಸ್ನಾನ ಮಾಡ್ಬೇಕಾ, ಹೋಗಿ ಬಾತ್ರೂಮಿಗೆ ಹೋಗಿ ನಾನು ಸೋಪ್ ಕೊಡ್ತೇನೆ, ಟೊವೆಲ್ ಕೊಡ್ತೇನೆ, ಬಿಸಿನೀರು ಕೊಡ್ತೇನೆ ಅಂತ ಹೇಳ್ತೀರಲ್ವಾ? ರಾತ್ರಿ ಸಮಯದಲ್ಲಿ ಬಂದ ಅವ್ರಿಗೆ ಹಾಸಿಗೆ ಕೊಟ್ಬಿಟ್ಟು ಮಲಗಿಸ್ತೀರಲ್ವಾ? ಹಾಗೇನೆ ಆತ್ಮಗಳನ್ನ ನೋಡಿದಾಗ, ಅಯ್ಯೋ ಈ ಆತ್ಮ ಎಷ್ಟು ಕಷ್ಟದಲ್ಲಿದೆಯಪ್ಪ, ಎಷ್ಟು ಅಶಾಂತಿಯಲ್ಲಿದೆ, ಎಷ್ಟು ದುಃಖದಲ್ಲಿದೆ, ಇವ್ರಿಗೇನು ಕೊಡ್ಬೇಕು? ಹೊಸ ಯುಗ ಕೊಡಬೇಕು. ಲೌಕಿಕದಲ್ಲೂ ಯಾರಾದ್ರೂ ಮನೆಗೆ ಹೋದಾಗ ಹಣ್ಣು ತಗೊಂಡು ಹೋಗ್ತೀವಿ. ವಯಸ್ಸಾದವರಿದ್ದೆ, ಬಡವರಿದ್ದೆ, ಅವ್ರಿಗೆ ಹಣ ಕೊಟ್ಬಿಟ್ಟು ಬರ್ತೀವಿ. ಆರೋಗ್ಯ ಸರಿ ಇಲ್ಲ ಅಂದ್ರೆ ಮೆಡಿಸಿನ್ಸ್ ಕೊಟ್ಬಿಟ್ಟು ಬರ್ತೀವಿ. ಬಡವರು ತುಂಬಾ ಬಡವರಿಗೆ ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ಬುಕ್ಸ್ಗಳನ್ನ ಕೊಡಿಸ್ತೀವಿ ಅಲ್ವಾ? ಹಾಗೇನೆ ಇವತ್ತು ಎದೆಗಡೆಗಿರುವಂತ ಆತ್ಮರಿಗೆ ಏನು ಬೇಕು ಅದು ನಿಮ್ಮ ಹತ್ರ ಇದೆ. ಆ ಆತ್ಮನಿಗೆ ಕೊಡುವಂತ ಪ್ರಯತ್ನವನ್ನ ಮಾಡಿ. ಅದಕ್ಕೆ ಬಾಬಾ ಹೇಳ್ತಾರೆ, ವೃತ್ತಿಯನ್ನ ಶ್ರೇಷ್ಠ ಮತ್ತು ಶುಭ ಮಾಡ್ಕೊಂಡು. ಏನದು? ಪರಮಾತ್ಮನ ಶಕ್ತಿಯನ್ನು ನನ್ನ ಆತ್ಮನಿಗೆ ಕೊಡಬೇಕು. ಅದಕ್ಕೆ ಬಾಬಾ ನನ್ನ ಕಳಿಸಿದ್ದಾರೆ. ಇಲ್ಲಿ ಬ್ರಾಹ್ಮಣರನ್ನು ಯಾಕೆ ಕಳಿಸ್ತಾರೆ? ಪೂಜೆ ಮಾಡ್ಲಿಕ್ಕೆ ತಾನೇ ಕಳಿಸ್ತಾರೆ. ಅದಕ್ಕಾಗಿ ಸದಾ ಕಾಲ ನಾನು ಆತ್ಮನಿಗೆ ಕೊಡ್ಬೇಕು. ಅವ್ರು ನನ್ನ ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ ಅಲ್ಲ. ಪರಮಾತ್ಮನ ಶಕ್ತಿ ಅವ್ರಿಗೆ ಹೋಗ್ಬಿಟ್ಟು ತಲುಪಬೇಕು. ದೃಷ್ಟಿ ಸದಾ ಕಾಲ ದೃಷ್ಟಿಯಲ್ಲಿ ಶುಭ ದೃಷ್ಟಿ ಇರ್ಲಿ ಮತ್ತು ಆತ್ಮಿಕ ದೃಷ್ಟಿಯಲ್ಲೇನೆ ಅವರನ್ನ ಏನ್ ಮಾಡ್ಬೇಕು, ನೋಡ್ಬೇಕಾಗ್ತದೆ. ಮೂರನೇದು ಕೃತಿ, ಕರ್ಮ. ಇದೆರಡೂ ಆಗ್ಬೇಕು. ವೃತ್ತಿ ಯಾವುದು? ಶ್ರೇಷ್ಠ ವೃತ್ತಿ, ದೃಷ್ಟಿ ಆತ್ಮಿಕ ದೃಷ್ಟಿ. ಅದಾದ್ಮೇಲೆ ಕರ್ಮ ಮಾಡ್ಬೇಕಲ್ಲ. ಇವಾಗ ನೋಡಿ, ನಾನು ಅಡಿಗೆ ಮಾಡುವಂಥವ್ರು, ಅಡಿಗೆ ಯಾರಿಗೋಸ್ಕರ ಮಾಡ್ತಿದ್ದೇನೆ? ಬಾಬನವರಿಗೋಸ್ಕರ ಮಾಡ್ತಿದ್ದೆ. ಅವರಿಗೆ ಪ್ರಸಾದ ಇಡಬೇಕು, ಭೋಗ ಇಡಬೇಕು ಅಂದ್ರೆ ಇಷ್ಟು ಅಟೆನ್ಷನ್ ಇಂದ ನಾವು ಮಾಡ್ತೀವಿ ಅಲ್ವಾ? ಹಾಗೆ ಕೃತಿ ಏನು ಅಂತಂದ್ರೆ, ಮುಖವನ್ನು ನೋಡ್ತಾ ಇದ್ರು ಕೂಡ ಆತ್ಮವನ್ನ ನೋಡಿ. ಇದರಿಂದ ಏನೇನ್ ಲಾಭ? ಒಂದು, ಆತ್ಮಕ್ಕೆ ಶಕ್ತಿ ಹೋಗ್ತಾ ಇರ್ತದೆ. ಎರಡನೇದು, ಅದರಿಂದ ವಾಯುಮಂಡಲ ರೆಡಿ ಆಗ್ತಾ ಇರ್ತದೆ. ಮೂರನೇದು, ಸೇವೆನೂ ಕೂಡ ಆಗ್ತಾ ಇರ್ತದೆ. ನಾಲ್ಕನೇದು, ಆ ವ್ಯಕ್ತಿಯ ಪರಿವರ್ತನೆಯೂ ಕೂಡ ಆಗ್ತದೆ. ಇದರಿಂದ ಅವ್ರು ನಿಮಗೆ ಮನಸ್ಸಿನಿಂದ ಆಶೀರ್ವಾದ ಕೊಡ್ತಾರೆ. ಆ ಆಶೀರ್ವಾದದಿಂದ ಜ್ಞಾನ, ಯೋಗ, ಧಾರಣೆ, ಸೇವೆ ನಾಲ್ಕನ್ನು ಬಂದ್ಬಿಡ್ತದೆ. ಮತ್ತು ಸ್ಪೆಷಲ್ ಆಗಿ ನೀವು ಸಪರೇಟ್ ಆಗಿ ಏನು ಸಾಧನೆ, ಪುರುಷಾರ್ಥ, ತಪಸ್ಸು, ಸೇವೆ ಮಾಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಆತ್ಮೀಯರು ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಡಿ, ಏನು ಬಾಬಾ ಹೇಳ್ತಿದ್ದಾರೆ ಅಂತ. ಗುಪ್ತವಾಗಿ, ಸುಪ್ತವಾಗಿ ನಿಮ್ಮ ಮತ್ತು ಬಾಬಾನ ಇಬ್ಬರೇ ಇಟ್ಕೊಂಡ್ಬಿಟ್ಟು ಏನಾಗಬೇಕು ಅದು ಆಗ್ತಾ ಇರ್ತದೆ. ನಿಮ್ಗೆ ಮಾತ್ರ ಗೊತ್ತಾಗ್ತಾ ಇರ್ತದೆ. ಆ ರೀತಿ ಮಾಡ್ತಾ ಮಾಡ್ತಾ ಹೋದಾಗ ಅದೇ ರೀತಿ ವಾಯುಮಂಡಲ ರೆಡಿ ಆಗಿಬಿಡ್ತದೆ. ಆ ಪವರ್ಫುಲ್ ವಾಯುಮಂಡಲದಲ್ಲಿ ಅವ್ರು ಏನ್ ಮಾಡ್ತಾರೆ,
ಬಂದುಬಿಡ್ತಾರೆ. ಆದರೆ ಇದು ಮಾಡಬೇಕಾಗಿರುವಂಥದ್ದು. ಆದರೆ ಫಲಿತಾಂಶವನ್ನು ಚಾರ್ಟನ್ನು ನೋಡಿದಾಗ ಏನಾಗಿದೆ ಅಂತಂದರೆ, ಮಕ್ಕಳು ಪ್ರಪಂಚದಲ್ಲಿ ಬೇರೆ ಬೇರೆ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಇವರ ಪ್ರಭಾವ ಅವರ ಮೇಲೆ ಬೀಳೋ ಬದಲು ಅವರ ಪ್ರಭಾವ ಇವರ ಮೇಲೆ ಬೀಳ್ತಾ ಇದೆ. ಹಂಗಂದ್ರೆ ಏನು? ಇವರಿಂದ ಶಾಂತಿ ಹೋಗೋದ ಬದಲು ಅವರ ಸಿಟ್ಟು ಇವರ ಮೇಲೆ ಪ್ರಭಾವ ಬೀಳ್ತಾ ಇದೆ. ಅವರ ಹೊಟ್ಟೆ ಕಿಚ್ಚು, ಅವರ ಕಾಲು ಎಳೆಯೋದು, ಅವರ ವಿಕಾರ. ನಮ್ಮ ನಿಯಮವನ್ನು ಫಾಲೋ ಮಾಡೋದ್ರ ಬದಲು ಅವರ ನಿಯಮಗಳನ್ನ ನಾವು ಫಾಲೋ ಮಾಡ್ತೀವಿ. ಇವತ್ತೊಂದು ದಿವಸ ಇದಂತಿಂದ ಏನಾಗಲ್ಲಪ್ಪ. ಶಾರೀರಿಕವಾಗಿರಲಿ, ಮಾನಸಿಕವಾಗಿ, ವಿಶೇಷವಾಗಿ ಮಾನಸಿಕವಾಗಿ ಅಲ್ಲಿ ಪ್ರಪಂಚದ ಉದ್ವೇಗ, ಟೆನ್ಷನ್ನು, ಚಿಂತೆ, ಸಮಸ್ಯೆ, ಗೊಂದಲ, ಅಸಫಲತೆ, ಅದರ ಪ್ರಭಾವ ನಮ್ಮ ಮೇಲೆ ಬೀಳ್ತಾ ಇದೆ ಹೊರತು ನಮ್ಮ ಶಾಂತಿಯ ಶಕ್ತಿಯ ಪ್ರಭಾವ ಅವರ ಮೇಲೆ ಬೀಳ್ತಾ ಇಲ್ಲ. ಕಾರಣ ಎರಡು. ಒಂದು, ಸದಾ ನಾನು ಬಾಬನ ಜೊತೆ ಕಂಬೈಂಡ್ ಆಗಿರೋದಿಲ್ಲ. ಎರಡನೇದು, ಅವರನ್ನ ಆತ್ಮವಾಗಿ ನೋಡೋದಿಲ್ಲ. ಮೂರನೇದು, ಪಾಪ ಮುಖ್ಯವಾದ ಕಾರಣ ಯಾವುದಂತ ಹೇಳ್ತಾರೆ ಅಂತಂದ್ರೆ ಅಪವಿತ್ರತೆ. ಸದಾ ಕಾಲ ಮನಸ್ಸನ್ನು ಬಾಬನ ಒಳಗಡೆನೇ ಇಡೋದಿಲ್ಲ. ಇಂದ್ರಿಯಗಳ ಸುಖ ಬೇಕು, ಗೋಬಿ ಮಂಚೂರಿ ಬೇಕು, ನೋಡ್ಲಿಕ್ಕೆ ಹೋಗ್ಬೇಕು, ಕೇಳಲಿಕ್ಕೆ ಹೋಗ್ಬೇಕು. ಅಯ್ಯೋ ನನ್ನ ಮಕ್ಕಳಪ್ಪ, ನನ್ನ ಮೊಮ್ಮಕ್ಕಳಪ್ಪ, ಮೊಮ್ಮಕ್ಕಳಂದು ತುಂಬಾ ಪ್ರೀತಿ. ಅದಕ್ಕಾಗಿ ಅಣ್ಣವರೇ, ಮೊಮ್ಮಕ್ಕಳು ಮನೇಲಿ ಬಂದಿರುವಂತ ಕಾರಣದಿಂದ ನನಗೆ ಬಟ್ಟೆಗೆ ಬರ್ಲಿಕ್ಕೆ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ನಿಯಮವನ್ನು ಫಾಲೋ ಮಾಡ್ತಾ ಇದ್ದೀರಿ, ಅಮೃತ ವೇಳೆಗೆ ಹೇಳ್ತಾ ಇದ್ದೀರಿ, ಆಹಾರದ ನಿಯಮ ಫಾಲೋ ಮಾಡ್ತಿದ್ದೀರಿ, ಎಚ್ಚರ ಮಾಡಿ ಕೂತ್ಕೊಳ್ತೀರಿ. ಆದ್ರೆ ಈ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಸಣ್ಣವಾದಂತಹ ಲೋಭ ಏನು ಮಾಡ್ತಾ ಇದೆ, ನಿಮ್ಮನ್ನ ಈಶ್ವರೀಯ ಸುಖದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ. ಆ ಸಣ್ಣ ಅಂಶನೂ ಕೂಡ ವಂಶವಾಗಿ ಪರಿವರ್ತನೆ ಆಗ್ತಾ ಇದೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಬಾಬಾ ಏನ್ ಹೇಳ್ತಾರೆ, ಇಲ್ಲಿ ಇನ್ನೊಂದು ತಪ್ಪು ಏನು ಮಾಡ್ತಿದ್ದೀರಿ ಅಂತಂದ್ರೆ, ನೋಡಿ, ದೇವಸ್ಥಾನಕ್ಕೆ ಹೋಗ್ತೀರಿ, ಹೌದಾ? ಪೂಜೆ ಮಾಡಿದ್ಮೇಲೆ ಬ್ರಾಹ್ಮಣ ಏನ್ ಕೊಡ್ತಾರೆ? ಪ್ರಸಾದ ಕೊಡ್ತಾರೆ ಅಲ್ವಾ? ನಾವೇನ್ ಮಾಡ್ತೀವಿ, ಕೆಲವೊಂದು ಬ್ರಾಹ್ಮಣರು ತುಂಬಾ ಚೆನ್ನಾಗಿರ್ತಾರೆ, ನಿಮ್ ಜೊತೆಗೆ ನೀವೇನೋ ಒಳ್ಳೆ ದುಡ್ಡು ಕೊಡ್ತಾರೆ ಅಂತ ಅವರು ಪ್ರಸಾದ, ಬೇರೆಯವರಿಗೆ ತೀರ್ಥ ಪ್ರಸಾದ ಕೊಟ್ಟರೆ ನಿಮ್ಗೆ ತೆಂಗಿನಕಾಯಿನೂ ಕೊಟ್ಬಿಡ್ಬೋದು, ಹಣ್ಣನ್ನು ಕೊಟ್ಟು ಬಿಡ್ಬೋದು. ಓಕೆ, ಹಾಗಿದೆ. ಪ್ರಸಾದ ಕೊಟ್ಟಿರೋದು ಯಾರು? ಬ್ರಾಹ್ಮಣರು. ನಾವು ಮೂರ್ತಿಯನ್ನ ಮರ್ತು ಬಿಡ್ತೀವಿ, ಬ್ರಾಹ್ಮಣನ ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತೀವಿ. ನಮ್ಮ ಸಮಸ್ಯೆನ ನಾವೇನ್ ಹೇಳ್ತೀವಿ, ಮೂರ್ತಿಗೆ ಹೇಳೋ ಬದಲು ಬ್ರಾಹ್ಮಣಿಗೆ ಹೇಳ್ಬಿಡ್ತೀವಿ, ಬ್ರಾಹ್ಮಣನ ಮೇಲೆ ನಂಬಿಕೆ ಇಟ್ಕೊಂಡ್ಬಿಡ್ತೀವಿ. ಬ್ರಾಹ್ಮಣ ಜೊತೆ ಹೆಚ್ಚಿಗೆ ಮಾತಾಡ್ಕೊಂಡ್ ಬರ್ತೀವಿ, ಊರು ಸುದ್ದಿ ಮನೆ ಸುದ್ದಿ ಎಲ್ಲ, ಮೂರ್ತಿ ಹತ್ರ ಮಾತೇ ಆಡೋದಿಲ್ಲ. ಹಾಗೆ ಇಲ್ಲೂ ಕೂಡ ಕೆಲವೊಂದು ಆತ್ಮಗಳ ಜೊತೆಗೆ, ಈಶ್ವರ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಜೊತೆಗೆ, ಅಣ್ಣಂದಿರೋ ಅಕ್ಕಂದಿರಗಳ ಜೊತೆಗೆ ನೀವು ಹೆಚ್ಚಿಗೆ ಕ್ಲೋಸ್ ಆಗಿರ್ತೀರಿ. ಅದು ಬೇಡ. ಎಷ್ಟು ಬೇಕೋ ಅಷ್ಟು ಮಾತ್ರ ಇರಿ. ಅವರಿಂದ ಸಂಯೋಗ ಸಿಗ್ತಾ ಇದೆಯಾ, ಒಳ್ಳೇದು, ಸಂಯೋಗ ಪಡ್ಕೊಳ್ಳಿ. ಆದರೆ ಏನು ಜ್ಞಾನ ಸಿಗ್ತಾ ಇದೆ, ಶಕ್ತಿ ಸಿಗ್ತಾ ಇದೆ, ನಿಮ್ಗೆ ಪಾಲನೆ ಸಿಗ್ತಾ ಇದೆ, ಅದು ಪರಮಾತ್ಮನಿಂದ ಸಿಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಬ್ರಾಹ್ಮಣನಿಂದ ಸಿಗ್ತಾ ಇದೆ ಅಂತ ತಿಳ್ಕೊಬೇಡಿ. ಯೋಗೇಶ್ವರನ ಜ್ಞಾನ ಹೇಳ್ತಿದ್ದಾರೆ, ಶುದ್ಧ ಸುಳ್ಳು, ಶುದ್ಧ ತಪ್ಪು. ಜ್ಞಾನ ಬಾಬಾ ಕೊಡ್ತಾ ಇದ್ದಾರೆ, ಶಕ್ತಿ ಬಾಬಾ ಕೊಡ್ತಾ ಇದ್ದಾರೆ, ಪ್ರೀತಿ ಬಾಬಾ ಕೊಡ್ತಾ ಇದ್ದಾರೆ, ಪಾಲನೆ ಬಾಬಾ ಕೊಡ್ತಾ ಇದ್ದಾರೆ. ಅದು ಭಗವಂತನ ಪ್ರಸಾದನೆ ಹೊರತು ಪ್ರಸಾದವನ್ನ ಕೊಡಲಿಕ್ಕೆ ಯೋಗೇಶನ ಬ್ರಾಹ್ಮಣ ಅಷ್ಟೇ, ಬಿಟ್ರೆ ಅದಕ್ಕೂ ಆ ಒಂದು ಯೋಗೇಶನ ಮಾಲೀಕತ್ವಕ್ಕೆ ಏನೂ ಸಂಬಂಧ ಇಲ್ಲ. ಅದಕ್ಕೆ ಯೋಗೇಶನ ಮಾಲೀಕ ಅಲ್ಲ. ಹಾಗೆ ಯಾವುದೇ ವ್ಯಕ್ತಿಯ ಜ್ಞಾನಕ್ಕೆ, ಪಾಲನೆಗೆ ನೀವೇನಾಗಬಾರ್ದು, ಪ್ರಭಾವಿತರು ಆಗಬಾರದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ನೀವೇನಾಗ್ತೀರಿ, ಮೋಸ ಹೋಗ್ತಾ ಇದ್ದೀರಿ. ಅವಾಗ ಏನಾಗ್ತದೆ, ಅವ್ರು ಆದಾಗ ನಾವು ಆಗ್ಬೇಕು, ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ಅದರ ಪ್ರಭಾವದಲ್ಲಿ ಬರಬೇಡಿ. ಬಾಬಾ ಏನ್ ಹೇಳ್ತಾರೋ ಅದರಂತೆಯೇ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾದ ಕಾರಣ, ನಾನು ಹೇಳುವಂಥ ದೇಹಾಭಿಮಾನ. ನಾನೇ ಜ್ಞಾನ ಸರಿ ಹೇಳ್ತಾನೆ, ನನ್ನ ಯೋಗನೇ ಸರಿ ಇದೆ, ನಾನು ಹೇಳ್ದಂಗೆ ಕೇಳಬೇಕು. ಲೌಕಿಕದಲ್ಲೂ ಕೂಡ ನಾನು ಸೀನಿಯರಪ್ಪ, ನಾನು ತಾಯಿ, ನನ್ನ ಹೇಳ್ದಂಗೆ ಮಕ್ಕಳು ಕೇಳಬೇಕು, ನಾನು ಸಂಪಾದನೆ ಮಾಡ್ಕೊಂಡ್ಬರ್ತೀನಿ, ನಾನು ಮನೆ ಯಜಮಾನ, ನಾನು ಹೇಳ್ದಂಗೆ ಕೇಳಬೇಕು. ಕೇಳಲಿಲ್ಲ ಅಂದ ತಕ್ಷಣದಲ್ಲಿ ಸಿಟ್ಟು ಬಂದ್ಬಿಡ್ತದೆ, ಅಪಮಾನ ಆಗ್ಬಿಡ್ತದೆ. ಅದಕ್ಕಾಗಿ ಇವತ್ತಿನ ದಿನ, ಶಿವರಾತ್ರಿ ದಿನ, ಆ ನಾನು ಹೇಳುವಂತಹ ಕುರಿಯನ್ನ ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿ ಸತ್ತೋಗಿ. ನಾನು ಹೇಳುದು ಇರಲೇಬಾರ್ದು, ಅಲ್ಲಿ ಬಾಬಾ ಮಾತಾಡಬೇಕು. ಹೇಗೆ ಒಂದು ಮಗು ತಾಯಿಯ ಹೊಟ್ಟೆಯಲ್ಲಿದ್ದಾಗ ಜನರಿಗೆ ತಾಯಿ ಮಾತ್ರ ಕಾಣ್ತಾ ಹೊರತು ಮಗು ಎಲ್ಲಿರ್ತದೆ? ಹಾಗೆ ನಿಮ್ಮ ಎದುರುಗಡೆ ಬಂದಾಗ ಬಾಬಾ ಮಾತ್ರ ಕಾಣಬೇಕೆ ಹೊರತು ಬಾಬನ ಒಳಗಡೆಗೆ ನೀವಿರಬೇಕು, ನೀವು ಕಾಣಬಾರದು. ಹಾಗಿದ್ರೆ ಇದಕ್ಕೆ ವಿಧಿ ಯಾವುದು? ವಿಧಿ ಯಾವುದಂದ್ರೆ ಬಾಬಾ ಹೇಳ್ತಾರೆ, ಮನ್ಮನಾಭವ.
ಆ ಮನಸ್ಸನ್ನು ಸಂಪೂರ್ಣವಾಗಿ ಪರಮಾತ್ಮನಿಗೆ ಕೊಟ್ಬಿಡಿ. ಆ ಮನಸ್ಸನ್ನು ನೀವು ಉಪಯೋಗ ಮಾಡುವ ಹಾಗೆ ಇಲ್ಲ. ಎಲ್ಲೇ ಹೋದ್ರೂ ಏನೇ ಮಾಡಿದ್ರು ಕೂಡ ಸಂಪೂರ್ಣವಾಗ ಪ್ರೀತಿಯಿಂದ ಲವಲೀನಾಗಿ ಮನಸ್ಸನ್ನು ಸಂಪೂರ್ಣವಾಗಿ ಪರಮಾತ್ಮನಿಗೆ ಏನು ಮಾಡಿ ಕೊಟ್ಟುಬಿಡಿ ಅಲ್ವಾ. ಒಂದು ಮಗು ತಾಯಿಯ ಮಡಿಲಲ್ಲಿದ್ದಾಗ ಆರಾಮಾಗಿ ಅದು ಆಟ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಕೈಕಾಲು ಮೂಮೆಂಟ್ಸ್ ಮಾಡೋದು ತಾಯಿಗೆ ಮಾತ್ರ ಗೊತ್ತಾಗತ್ತೆ. ತಾಯಿನೂ ಕೂಡ ಹೊಟ್ಟೆಲಿರುವಂಥ ಮಗುವಿನ ಜೊತೆ ಮಾತಾಡ್ತಿರ್ತಾರೆ. ಅದೇನು ಮಾಡೋದು? ಇವತ್ತಿನ ತಾಯಿಂದರಿಗೆ ಮಗು ಜೊತೆ ಆಟ ಆಡ್ಲಿಕ್ಕೆ ಪುರುಸತ್ತ ಇಲ್ಲ. ಕಂಪ್ಯೂಟರ್ ಕೆಲಸ ಮಾಡಬೇಕು, ವಾಟ್ಸಪ್ ನೋಡಬೇಕು, ಮೆಸೇಜ್ ಕಳಿಸ್ಬೇಕು, ಸೀರಿಯಲ್ ನೋಡಬೇಕು, ಬಂಗಾರ ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಕು, ಗೋಬಿ ಮಂಚೂರಿ ತಿನ್ಬೇಕು. ಮಕ್ಕಳ ಬಗ್ಗೆ ಎಲ್ಲ ಇರುತ್ತೆ ಟೈಮು ಅಲ್ವಾ. ಅದೇ ಭಗವಂತ ಹೇಳ್ತಾರೆ, ನಾನು ಸದಾ ಕಾಲ ಮಕ್ಕಳ ಕಡೆ ಗಮನ ಕೊಡ್ತಾ ಇರ್ತೇನೆ. ಆ ತಾಯಿಯ ಪರಮಾತ್ಮನ ಪ್ರೀತಿಯಿಂದ ಅನುಭವ ಮಾಡ್ತಾ ಇರಿ. ಇಷ್ಟು ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ಪರಿಶ್ರಮ ಅಂತ ಅನ್ಸೋದಿಲ್ಲ. ಇಷ್ಟು ಮಜಾ ಗೊತ್ತಾ? ಹೊಟ್ಟೆಲಿರುವಂಥ ಮಗು ಸ್ನಾನ ಮಾಡ್ಬೇಕಾ? ಬಟ್ಟೆ ಹಾಕೊಳ್ಬೇಕಾ? ಊಟ ಮಾಡಬೇಕಾ? ಇಲ್ಲವಲ್ಲ, ಏನಿಲ್ಲ, ಆರಾಮಾಗಿರ್ತು. ಆ ಮಾಡ್ತಾರೆ ಮಕ್ಕಳಿಗೆ ಗ್ಯಾರಂಟಿ ಒಳ್ಳೆ ಆಹಾರ, ಶಕ್ತಿಯುತವಾದಂಥ ಆಹಾರ, ಆತ್ಮಕ್ಕಿಲ್ಲಿ ಶರೀರಕ್ಕಿಲ್ಲಿ ನಾನು ಕೊಡ್ತೇನೆ. ಚೆನ್ನಾಗಿ ಇಟ್ಕೊಳ್ತೇನೆ. ಚಿಂತನೆ ಮಾಡಬೇಡಿ. 63 ಜನ್ಮ ತುಂಬಾ ಕಷ್ಟಪಟ್ಟಿದ್ದೀರಾ ಭಗವಂತನಿಗೋಸ್ಕರ. ಈಗ ಪರಿಶ್ರಮದ ಜನ್ಮ ಅಲ್ಲ, ಮೌಜ್, ಎಂಜಾಯ್ಮೆಂಟ್, ಆಟ ಆಡ್ಕೊಳ್ಳೋ ಮಸ್ತಾಗಿರಿ. ಅದಕ್ಕಾಗಿ ಏನ್ ಮಾಡಿ, ಬಾಬನೊಳಗಡೆ ಇದ್ದೇನೆ, ನಾನು ಇಲ್ಲವೇ ಇಲ್ಲ. ಬಾಬನೊಳಗಡೆ ಸಮಾವೇಶ ಆಗ್ಬಿಟ್ಟಿದ್ದಾನೆ, ಕಂಬೈಂಡ್ ಆಗ್ಬಿಟ್ಟಿದೆ. ಏನಿದ್ರು ಬಾಬಾ ಬಾಬಾ ನೋಡ್ತಿದ್ದಾರೆ, ಬಾಬಾ ತಿಂತಾ ಇದ್ದಾರೆ, ಬಾಬಾ ಮಾತಾಡ್ತಿದ್ದಾರೆ, ಹಂಗಂತ ಬಿಟ್ಟು ಬಾಬಾ ಪತಿ ಜೊತೆ ಜಗಳ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಬಿಡಿ, ಸರಿನಾ? ಆ ಬೆಳೆದ ಸದಾ ಬಾಬನ ಜೊತೆಯಲ್ಲಿ ಇರಿ. ಅದು ಇದ್ದಾಗ ಏನಾಗ್ತದೆ ಅಂತಂದ್ರೆ, ಬಾಬಾ ನಿಮ್ಮ ಮೂಲಕ ಶಕ್ತಿಯನ್ನ, ಗುಣವನ್ನ, ಜ್ಞಾನವನ್ನ, ಖುಷಿಯನ್ನ ಕೊಡ್ತಾ ಇರ್ತಾರೆ. ಅದು ಭಗವಂತನ ಪ್ರಸಾದ. ಇಲ್ಲಿವರೆಗೆ ನೀವು ಮಾಡಿದ್ದು ಬ್ರಾಹ್ಮಣರಾಗಿ ಮಾಡಿರುವಂಥ ಪೂಜೆ. ಮೊದಲೇನು ಮಾಡ್ತಾರೆ? ಪೂಜೆ ಮಾಡ್ತಾ ಇರ್ತಾನೆ. ಪೂಜೆ ಮಾಡಿ ಆದ ಮೇಲೆ ನೈವೇದ್ಯವನ್ನು ಇಟ್ಟು, ಭೋಗವನ್ನು ಇಟ್ಬಿಟ್ಟು ಜನರಿಗೆ ಏನು ಮಾಡ್ತಾರೆ? ಪ್ರಸಾದವನ್ನ ಕೊಡ್ತಾರೆ. ಹಾಗೆ ಇಲ್ಲಿ ಪ್ರಸಾದ ಯಾವುದು ಅಂತಂದ್ರೆ ಜ್ಞಾನ, ಗುಣ, ಶಕ್ತಿ, ಖುಷಿ. ಇದು ನೀವೇನ್ ಮಾಡಬೇಕು? ನಿಮ್ಮಿಂದ ಸದಾ ಬೇರೆಯವರು ಕೊಡ್ತಾ ಹೋಗ್ಬೇಕು. ಸಮಯದ ಅನುಸಾರ ಇದರ ಅವಶ್ಯಕತೆ ಇದೆ. ಎಷ್ಟು ಪ್ರತಿದಿನ ಪ್ರತಿಕ್ಷಣ ನಿಮ್ಮಿಂದ ಇದು ಹೊರಗಡೆ ಹೋಗ್ತಾ ಇದ್ದು, ನೀವು ಈ ರೀತಿ ಶಿವರಾತ್ರಿಯನ್ನ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಅರ್ಥ ಅಲ್ವಾ. ನೋಡಿ, ಶಿವರಾತ್ರಿ ದಿನ ಎಷ್ಟು ಜನ ಇರ್ತಾರೆ ಗೊತ್ತಾ? ಪ್ರಸಾದ ಕೊಡೋದಷ್ಟೇ ಕೆಲಸ, ಪೂಜೆ ಮಾಡ್ಲಿಕ್ಕೆ ಪುರುಸತ್ತೇ ಇರೋದಿಲ್ಲ. ಹೌದ್ ತಾನೆ? ಹಾಗೆ ಇಲ್ಲೂ ಕೂಡ ಮುಂದೆ ಈ ರೀತಿ ನೀವು ರೆಡಿ ಆದಾಗ ನಿಮ್ಮ ಹತ್ರ ಪ್ರಸಾದ ತಗೊಳ್ಳಿಕ್ಕೆ ಜನ ಬರ್ತಾರೆ. ಆದ್ಮೇಲೆ ಪ್ರಸಾದ ಬ್ರಹ್ಮ ಭೋಜನ ಅಲ್ಲ, ಟೋಲಿ ಅಲ್ಲ, ಉಡುಗೊರೆನೂ ಅಲ್ಲ, 7 days ಕೋರ್ಸು ಅಲ್ಲ. ಶಾಂತಿ, ಸುಖ, ಶಕ್ತಿ, ಆನಂದ, ಪ್ರೀತಿ ನಿರಂತರವಾಗಿ ವಿಶ್ವಕ್ಕೆ ಹೋಗ್ತಾ ಇರ್ತದೆ. ಪ್ರತಿ ಕ್ಷಣ ಹೋಗ್ತಾ ಇರ್ತದೆ. ವರ್ಷಕ್ಕೆ ಒಂದಿನ ಶಿವರಾತ್ರಿ ಸಮಯದಲ್ಲಿ ಮಾತ್ರ ಅಲ್ಲ, ಆ ದಿನ ಜಾಗರಣೆ ಆಗಿಬಿಟ್ಟು ಕೊಡೋದಲ್ಲ, ಪೂರ್ತಿ ಜೀವನ ಪೂರ್ತಿ ಜಾಗರಣೆ ಆಗಿರಬೇಕು. ಇದರಲ್ಲಿ ಏನಾಗ್ತದೆ? ಪುರುಷಾರ್ಥನೂ ಸಹಜವಾಗಿರ್ತದೆ. ನೀವೇನು ಮಾಡೋದಿಲ್ಲವಲ್ಲ, ತೀವ್ರನೂ ಕೂಡ ಇರ್ತದೆ, ದೃಢತೆಯಿಂದ ಇರ್ತದೆ. ಅವ ಕೆಲವರಲ್ಲಿ ಪ್ರಶ್ನೆ ಬರ್ತದೆ, ಇದನ್ನ ನಾವು ಮಾಡ್ಬೋದಾ? ನೀವೇ ಮಾಡೋದು. ಹೋದ ಕಲ್ಪದಲ್ಲೂ ನೀವೇ ಮಾಡಿದ್ರಿ, ಇವತ್ತು ನೀವೇ ಮಾಡಬೇಕು, ಮುಂದೆ ಮಾಡಬೇಕಾಗಿರೋದು ನೀವೇನೆ. ಅದು ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಕಾರ್ಯರೂಪದಲ್ಲಿ ತರ್ತಾ ಹೋಗಿ. ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಮಾಡೋದಕ್ಕೆ ಸ್ವಲ್ಪ ಅಟೆನ್ಷನ್ ಅನ್ನ ಕೊಡ್ತಾ ಹೋಗಿ. ಅದಕ್ಕಾಗಿ ಹೊಸಬರಾದ್ರೂ ಮಾಡ್ಬೋದು, ಹಳಬರಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ನಿಮಗೆಲ್ಲರಿಗೂ ಕೂಡ ಯಜ್ಞದ ಏನು ಮಾಡ್ತಿದ್ದೇನೆ? ಹೊಸ ಬರ್ತಡೆಯ ಏನು ಕೊಡ್ತಾ ಇದ್ದೇನೆ? ಶುಭಾಶಯ, ಶುಭಾಶಯ, ಶುಭಾಶಯ. ಈ ರೀತಿ ನಿರಂತರವಾಗಿ ವಿಶ್ವದಲ್ಲಿ ಬೇಕಾಗಿರುವಂಥ ಈ ಶಕ್ತಿಯನ್ನು ಕೊಡ್ತಾ ಹೋದಾಗ ಎದುರುಗಡೆ ಆತ್ಮಗಳು ಆಶೀರ್ವಾದ ಕೊಡ್ತಾರೆ. ಆಶೀರ್ವಾದ ತೆಗೆದುಕೊಳ್ಳೋದು, ಆಶೀರ್ವಾದ ಕೊಡೋದು, ಇದನ್ನು ಮಾಡ್ತಾ ಹೋದಾಗ ಜ್ಞಾನ, ಯೋಗ, ಧಾರಣೆ, ಸೇವೆ 4 ಬಂದ್ಬಿಡ್ತಾವೆ. ಹಾಗಿದ್ರೆ ವಿಧಿ ಏನು? ಟಕ್ಕಂತ ಭಾವನೊಳಗಡೆ ಕೂತ್ಕೊಂಡ್ಬಿಟ್ಟಿದೆ 1 ಸೆಕೆಂಡಲ್ಲಿ. ಓಕೆ, ಕೂತ್ಕೊಂಡ್ಮೇಲೆ ನಿಮ್ಮ ಕೆಲಸ ಮುಗೀತು ಅಲ್ವಾ. ಒಂದು ಮಗು ಹೊಟ್ಟೆಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಅಲ್ಲಿ ಏನಾಗ್ತದೆ ನೋಡಿ, ಯೋಚನೆ ಮಾಡಿ ಆದ್ಮೇಲೆ ಹೊಟ್ಟೆಯಿಂದ ಹೊರಗಡೆಗೆ ಬಂದು ಮುಂದಿನ ಕೆಲಸ ಸ್ಟಾರ್ಟ್ ಆಗ್ತದೆ. ಇಲ್ಲಿ ರಿವರ್ಸ್ ಬರ್ತಾ ಇದೆ.
ಹೊರಗಡೆ ಪ್ರಪಂಚದಿಂದ ಬಂದು 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 ನಾವೆಲ್ಲ ಹೋಗ್ತಾ ಇದೀವಿ ಇವಾಗ ತಾಯಿಯ ಗರ್ಭದ ಒಳಗಡೆ ಹೋಗ್ಬಿಟ್ಟು ಕುತ್ಕೊಳ್ತಾ ಇದ್ದೀವಿ. ಅವಾಗ ತಾಯಿ ಜೊತೆಗೆ ಮಾತ್ರ ನಾವು ಕನೆಕ್ಷನ್ ಆಗಿರ್ಬೇಕು. ಇದನ್ನು ಪ್ರಾಕ್ಟೀಸ್ ಮಾಡ್ತಾ 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 ಹೋಗಿ ಅವಾಗ ತಾಯಿ ಎಲ್ಲೆಲ್ಲಿ ಹೋಗ್ತಾರೋ ಏನೇನ್ ತಿಂತಾರೋ ಅದರ ಪ್ರಭಾವನೆ ಮಗುವಿನ ಮೇಲೆ ಬರ್ತಾ ಹೋಗ್ತದೆ. ಡೈರೆಕ್ಟ್ ಆಗಿ ತಾಯಿಯ ಪಾಲನೆ ಮಗುವಿನ ಮೇಲೆ ಸಿಗ್ತಾ ಇರ್ತದೆ. ಆ ರೀತಿ ಬರ್ತಡೆಯನ್ನು ಆಚರಣೆ ಮಾಡೋದರ ಮೂಲಕ ನಿಜವಾದಂಥ ಸತ್ಯ ನಿತ್ಯವಾದಂಥ ಶಿವರಾತ್ರಿಯನ್ನು ಆಚರಣೆ ಮಾಡಿ ನಿಮ್ಮ ಮನಸ್ಸಿನಲ್ಲಿರುವಂಥ ಅಜ್ಞಾನ ಅಂಧಕಾರದ ರಾತ್ರಿಯನ್ನು ಹೋಗಲಾಡಿಸಿ ವಿಶ್ವದಲ್ಲಿರುವಂಥ ಸರ್ವ ಆತ್ಮರ ಅಜ್ಞಾನವನ್ನು ತೆಗೆದುಹಾಕಲಿಕ್ಕೆ ನಿಮಿತ್ತರಾಗಿ. ಓಕೆ, ಓಂ ಶಾಂತಿ. ಸಾಗರ ಪರಮಾತ್ಮ ಜ್ಞಾನ ಜ್ಯೋತಿಯೇ ಪರಮಾತ್ಮ ಅವಿನಾಶಿ ತಂದೆಯ ಶಿವ ಪರಮಾತ್ಮ ಅವಿನಾಶಿ ತಂದೆಯ ಶಿವ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಜ್ಞಾನ ಜ್ಯೋತಿಯೇ ಪರಮಾತ್ಮ ಅವಿನಾಶಿ ತಂದೆಯ ಶಿವ ಪರಮಾತ್ಮ ಅವಿನಾಶಿ ತಂದೆಯ ಶಿವ ಪರಮಾತ್ಮ ತಂದೆಯ ಶಿವ ಪರಮಾತ್ಮ ಓಂ ಶಾಂತಿ. ಓಂ ಶಾಂತಿ. ಇವತ್ತು 3 ಗಂಟೆಗೆ ಹಿಂದಿ ಟು ತೆಲುಗು ಕ್ಲಾಸ್ ಇದೆ. ಓಕೆ, ಅದಕ್ಕೂ ಕೂಡ ಜಾಯಿನ್ ಆಗಿ. ಯಾರಿಗೆಲ್ಲ ಹಿಂದಿ ಬರುತ್ತೆ ತೆಲುಗು ಬರುತ್ತೆ ಓಕೆ ಸರಿ. ನಾಳೆ ವಿಷಯ ಯಾವುದು? ನಾಳೆ ವಿಷಯ ಯಾವುದು? ಗಂಧರ್ವ ವಿವಾಹ. ಗಾಂಧರ್ವ ಗಂಧರ್ವ ಗಾಂಧರ್ವ ವಿವಾಹ. ಗಾಂಧರ್ವ ವಿವಾಹ ಸರಿನಾ? ಸರಿ. ಇವತ್ತು ಬಾಬಾ ಏನ್ ಮಾಡಿದಾರೆ, ಬರ್ತಡೇ ಮಾಡಿದ್ರೆ ನಾಳೆ ಮದುವೆ ಮಾಡ್ಕೊಳ್ತಾರಂತೆ. ಯಾಕಂದ್ರೆ ಇವತ್ತು ಮದುವೆ ಸೀಸನ್ ನಡೀತಾ ಇದೆಯಲ್ವಾ ಎಲ್ಲಾ ಕಡೆಗೆ, ನೀವೆಲ್ಲ ಮದುವೆ ಹೋಗ್ತಿದ್ದೀರಲ್ಲ, ಹಾಗೆ ಬಾಬಾ ಹೇಳ್ತಾರೆ ನಾನು ಕೂಡ ಮಕ್ಕಳ ಜೊತೆಗೆ ಏನ್ ಮಾಡ್ತೇನೆ, ನನಗೆ ಬೇಕಾಗಿರೋ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಲವ್ ಮ್ಯಾರೇಜ್ ಮಾಡ್ಕೊಳ್ತಾನಂತೆ ಬಾಬಾ. ನೋಡೋಣ ಹೆಂಗ್ ಮಾಡ್ಕೊಳ್ತಾರೆ ಅಂತ. ಸರಿ, ಓಕೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.